ಇವತ್ತಿನ ಆಧ್ಯಾತ್ಮಿಕ ಜ್ಞಾನ ಹಂಚಿಕೆಯಲ್ಲಿ ನಮ್ಮ ಜೊತೆಗೆ ವಾಣಿ ಮೇಡಮ್ ಅವರಿದ್ದಾರೆ. ಅವ್ರನ್ನು ಕೂಡ ನಮ್ಮ ವೇದಿಕೆಗೆ ಆಹ್ವಾನಿಸೋಣ. ವಾಣಿ ಮೇಡಮ್, ಶುಭೋದಯ, ಸ್ವಾಗತ ಮೇಡಮ್. ನಮಸ್ತೆ. ಗುರುಗಳಿಗೆ ಹಾಗೂ ನನ್ನೆಲ್ಲ ಆತ್ಮ ಬಂಧುಗಳಿಗೂ ಕೂಡ ನಾನು ನಮಸ್ಕರಿಸ್ತೀನಿ. ಇವತ್ತು ನಾನು ಸುಪ್ತ ಪ್ರಜ್ಞಾ ಮನಸ್ಸಿನ ಶಕ್ತಿ ಮುಂದುವರಿದ ಅಂಶಗಳನ್ನ ನಾವು ತಿಳಿತಾ ಹೋಗೋಣ. ಹಿಂದಿನ ತರಗತಿಗಳಲ್ಲಿ ನಾವು ಸುಪ್ತ ಮನಸ್ಸು ಹೇಗೆ ಬದುಕಿನಲ್ಲಿ ಪವಾಡದ ರೀತಿ ಕೆಲಸ ಮಾಡುತ್ತೆ ಹಾಗೂ ಯಾವ್ಯಾವ ತಂತ್ರಗಳನ್ನ ಅಲ್ಲಿ ಅನುಸರಿಸಬೇಕು ಅನ್ನೋದನ್ನ ನಾವು ನೋಡ್ತಾ ಹೋಗಿದ್ವಿ. ಅದೆಲ್ರಿಗೂ ಬದುಕಿಗೂ ಹೇಗೆ ಅನ್ವಯಿಸುತ್ತೆ, ಪ್ರತಿ ಮನುಷ್ಯನಿಗೂ ಅನ್ವಯಿಸುತ್ತೆ, ಪ್ರತಿ ಜಾಗದಲ್ಲೂ ಇದು ಕೆಲಸ ಮಾಡುತ್ತೆ ಅಂತ ನೋಡಿದ್ವಿ. ಈಗ ನಮ್ಮ ಬದುಕಿನಲ್ಲಿ ಅದನ್ನ ಅಳವಡಿಸ್ಕೋಬಹುದು, ಅದನ್ನ ಜೀವನವನ್ನ ಹೇಗೆ ಸುಖಮಯ ಮಾಡ್ಕೋಬಹುದು ಅಂತ ನೋಡ್ತಾ ಹೋಗೋಣ. ನಾವು ಯಾರ ಬಗ್ಗೆನೂ ಅಸೂಯೆ ಪಡಬಾರ್ದು. ಅಸೂಯೆ ಪಟ್ರೆ ಏನಾಗುತ್ತೆ ಗೊತ್ತಾ, ನಮ್ಮ ಕರುಳನ್ನು ನಾವೇ ತಿಂತಕ್ಕಂತ ಕರುಬಿಗಳಾಗ್ತೀವಿ. ಈ ಅಸೂಯೆ ಅನ್ನೋದು ಮೊದಲು ನಮ್ಮ ಮೇಲೆ ಎಫೆಕ್ಟ್ ಆಗಿ ಇವತ್ತು ಆಗ್ತಕ್ಕಂತ ಸೈಕೋಸೊಮ್ಯಾಟಿಕ್ ಕಾಯಿಲೆಗಳಿಗೆ ಏನು ಕಾರಣಗಳೇನೆ ತಿಳಿತಾ ಇಲ್ಲ ಡಾಕ್ಟರ್ಗಳಿಗೆ ಹೇಳ್ತಾರೆ ನಿಮ್ಮ ಶರೀರದಲ್ಲಿ ಏನೂ ಸಮಸ್ಯೆ ಇಲ್ಲ ಅಂತ. ಆದ್ರೆ ಅದು ಕಾಯಿಲೆ ಗುಣ ಆಗ್ತಾ ಇಲ್ಲ. ಕಾರಣ ಏನು ಅಂದ್ರೆ ನಮ್ಮ ಮನಸ್ಸಿನಲ್ಲಿ ಆ ಕಾಡ್ತಾ ಇರ್ತಕ್ಕಂಥ ಅತೃಪ್ತಿಯ ಬಯಕೆಗಳಿರ್ಬೋದು, ದ್ವೇಷ, ಅಸೂಯೆ ಇವೆಲ್ಲ ಆಗಿದೆ. ಅದರಿಂದ ಯಾರ ಇಲ್ಲಿವರೆಗೂ ಇತಿಹಾಸದಲ್ಲಿ ನೋಡಿದಂತ ಯಾರ ಬದುಕು ಕೂಡ ಹೂವಿನ ಹಾಸಿಗೆ ಅಲ್ಲ. ಎಲ್ಲರ ಬದುಕು ಕೂಡ ಈ ಸಮಸ್ಯೆಗಳಿಂದಲೇ ಮೇಲ್ ಬಂದಿದ್ದಾರೆ. ಈ ಕೆಲವರು ನಿಮ್ಮ ಹಾದಿ ಕಲ್ಲು ಎಸಿತಾರೆ. ಆ ಕಲ್ಲುಗಳಿಂದ ನೀವು ಗೋಡೆ ಕಟ್ತೀರಾ ಅಥವಾ ಸೇತುವೆ ನಿರ್ಮಿಸ್ತೀರಾ ಅನ್ನೋದು ನಿಮಗ್ ಬಿಟ್ಟಿದ್ದು. ನೆನ್ಪಿರ್ಲಿ, ನೀವೇ ನಿಮ್ಮ ಬದುಕಿನ ಶಿಲ್ಪಿಗಳು. ಅದರಿಂದ ಸಮಸ್ಯೆಗಳನ್ನೇ ಸವಾಲುಗಳನ್ನಾಗಿ ಮಾಡ್ಕೊಂಡು ಜಯವನ್ನ ಸಾಧಿಸೋದು ನಿಮ್ಮ ಕೈಲಿದೆ. ಅದರಿಂದ ಮರ್ತಿಯವರ ಇದನ್ನ ನಿಮ್ಮ ಜೀವನದಲ್ಲಿ ನಿಮ್ಮ ಆತ್ಮೀಯರಿಗೆ ಎಲ್ರಿಗೂ ಹೇಳ್ತಾ ಇದನ್ನ ಪಾಲಿಸ್ತಾ ಹೋಗಿ. ಆಮೇಲೆ ಈಗ ರೋಗಗಳಿಗಿಂತ ರೋಗಗಳ ಭಯ ಹೆಚ್ಚು ಜನರನ್ನ ಕಾಡ್ತಾ ಇದೆ. ಅಪ್ಪ, ಆ ಕಾಯಿಲೆ ಬಂದ್ರೆ ನನ್ನ ಕತೆ ಏನು? ಬೇಡ, ಅದ್ ಬರಲ್ಲ. ನನ್ನ ಲೈಫ್ ಸ್ಟೈಲ್ ಚೆನ್ನಾಗಿದೆ, ನಾನು ಉತ್ತಮವಾಗಿದ್ದೀನಿ, ನಾನು ಬದುಕಿರೋ ತನಕ ನಾನು ಆರೋಗ್ಯವಾಗಿರ್ತೀನಿ, ನಾನು ಪ್ರಪಂಚ ಮೋಡ ಕುಸ್ತು ಬೀಳ್ಲಿಲ್ಲ ಅಂದ್ರೆ, ಭೂಮಿ ಬಾಯಿ ಬಿಡ್ಲಿಲ್ಲ ಅಂದ್ರೆ ಅಲ್ಲಿ ತನಕನೂ ನಾನು ಆರೋಗ್ಯವಾಗಿರ್ತೀನಿ. ಈ ಭರವಸೆನಲ್ಲಿ ಬದುಕೋಣ. ಆಮೇಲೆ ನಾವು ಸುಮ್ನೆ ಕೆಲಸ ಮಾಡ್ತಾ ಹೋಗ್ಬೇಕು. ನೋಡಿ, ಈಗ ದೀಪ ಮಾತಾಡಲ್ಲ, ಆದ್ರೆ ದೀಪದ ಬೆಳಕು ದೀಪನ ಪರಿಚಯ ಮಾಡ್ಕೊಡುತ್ತೆ. ಅದೇ ತರ ನಿಮ್ಮ ಬಗ್ಗೆ ನೀವೇನೂ ಹೇಳ್ಬೇಡಿ. ಜನ ನನ್ನನ್ನ ನೋಡ್ಬೇಕು, ಹೀಗೆ ಅವ್ರು ನನ್ನನ್ನ ನಾವು ಸರಿಯಾಗಿ ನನ್ ಗುರುತಿಸ್ತಿಲ್ಲ, ನನ್ ಕೆಲ್ಸನ, ಮನೇಲಿ ಗಂಡ ಹೆಂಡತಿ ಮಕ್ಳು ಅಪ್ಪಂದಿರ್ದು ಇದೊಂದು ದೊಡ್ಡ ಕಂಪ್ಲೇಂಟ್ ಆಗಿರುತ್ತೆ. ಇಡೀ ಬದುಕು ನನ್ ಮಕ್ಳಿಗಾಗಿ ಮಾಡ್ದೆ, ನನ್ ಮಕ್ಳು ಏನ್ ಮಾಡ್ತಿದ್ದಾರೆ? ಅದ್ ನಮ್ಮ ಕೆಲ್ಸ ಅದು ಪರಿಚಯ ಮಾಡ್ಕೊಡುತ್ತೆ. ನಮ್ಮ ಪಾಡಿಗೆ ನಿಮ್ಮ ಕಚೇರಿನಲ್ಲಿ, ನಿಮ್ಮ ಸಮಾಜದಲ್ಲಿ, ಅಕ್ಕಪಕ್ಕದವರನ್ನೇ ನೆಂಟ್ರಿಷ್ಟು ನಿಮ್ ಪಾಡಿಗೆ ನೀವು ಕೆಲಸ ಮಾಡ್ತಾ ಹೋಗಿ. ಒಳ್ಳೆ ಕೆಲಸ ಮಾಡ್ತಾ ಇರಿ ಸಾಕು, ಅದು ನಿಮ್ ಪರಿಚಯನ ಮಾಡ್ಕೊಡ್ತಾ ಹೋಗುತ್ತೆ. ಈಗ ಉದಾಹರಣೆ ನೋಡಿ, ಹಣ್ಣು, ಎಲ್ರಿಗೂ ಬೇಕಾಗಿರ್ತಕ್ಕ ಹಣ್ಣು ನಮ್ ಕೈ ಸೇರುತ್ತೆ. ಯಾವ್ದಕ್ಕೂ ಬೇಡವಾದಂತ ಬೀಜವನ್ನ ತೆಗೆದು ಬಿಸಾಕ್ತಿವಿ ನಾವು. ಆ ಬೀಜ ಭೂಮಿನಲ್ಲಿ ಬಿದ್ದು ಸಾವಿರಾರು ಹಣ್ಣುಗಳು ಬಿಡ್ತಕ್ಕಂತ ಕಾಲ ಬಂದೇ ಬರುತ್ತೆ. ಅದರಿಂದ ನಿಮ್ಮನ್ನು ತಿರಸ್ಕರಿಸುವವರೇ ಪುರಸ್ಕರಿಸುವಂತ ಕಾಲ ಬಂದೇ ಬರುತ್ತೆ ಅಂತ ಅದು ಸಾಧನೆಯ ಮೂಲಕ ನೀವು ಪಡಿಬೇಕಾಗುತ್ತೆ. ಅದರಿಂದ ಯಾವುದಕ್ಕೂ ಆತಂಕ ಬೇಡ, ಯಾವುದಕ್ಕೂ ನಿರೀಕ್ಷೆ ಬೇಡ. ಬದುಕು ಬಂದ ಹಾಗೆ ತಗೊಂಡು ಹೋಗ್ತಾ ಇರಿ. ಕಾರಣ ಏನಾದ್ರೂ ಇರ್ಲಿ, ಇವತ್ತಿನ ದಿನವನ್ನ ಪ್ರೀತಿಸಿ. ನೀವು ಇಡೀ ದಿನದ ಕೆಲಸಗಳು ಸಲೀಸಾಗ್ತೆ. ಬೆಳಗ್ಗೆ ಹೇಳ್ಬೇಕಾರಂತ ಒಂದು ಸಂತೋಷದ ಭಾವನೆಯಲ್ಲಿ ಹೇಳ್ತಾ ಹೋಗಿ, ಇವತ್ತು ತುಂಬಾ ಅದ್ಭುತವಾಗಿದೆಯಪ್ಪ, ನನ್ನ ಸಂತೋಷದ ದಿನ ಅಂತ ಹೇಳಿ ಮನಸ್ಸಿನಲ್ಲಿ ಪದೇ 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 ಹೇಳ್ತಾ ಹೋಗಿ. ಎಲ್ಲರ ಬದುಕಲ್ಲೂ ದುಃಖ ಇದೆ. ಬುದ್ಧ ಹೇಳಿದ ಹಾಗೆ ಸಾವಿಲ್ಲದ ಮನೆಯ ಸಾಸಿವೆ ತರ್ಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಇವತ್ ಹಾಗೇನೆ ನೋವಿಲ್ಲದ ಮನೆಯ, ಯೋಚನೆ ಇಲ್ಲದ ಮನೆಯ ಮನಸ್ಸಿನಲ್ಲಿ ಯಾರು ಇದ್ರೆ ಕೈ ಎತ್ತಿ ಅಂತ ಅಂದ್ರೆ ಪ್ರಪಂಚದಲ್ಲಿ ಎಲ್ಲರ ಕೈಗಳು ಕೆಳಗಡೆನೆ ಇರುತ್ತೆ. ಆದ್ರಿಂದ ಜೀವನದಲ್ಲಿ ಒಂದೇ ಜೋಕಿಗೆ ನಾವು ಪದೇ ಪದೇ ನಗಲ್ಲ ಅಂದ ಯಾಕ್ರಿ, ಒಂದೇ ನೋವಿಗೆ ಪದೇ ಪದೇ ಅದನ್ನೇ ಕಿತ್ತು ಹೈರಾಣ್ ಮಾಡ್ಕೋಬೇಕು ನಾವು. ಆ ನೋವನ್ನು ಕೂಡ ಒಂದ್ ಜೋಕನ್ ಕೇಳಿ ಇನ್ನು ಎರಡನೇ ಸಲ ಜೋಕ್ ಕೇಳ್ಬೇಕಾದ್ರೆ ನಾವ್ ಎಷ್ಟು ಅದೇನೇ ಅಲ್ವಾ ಕೇಳಿದ್ದು ಅಂತ ಸುಮ್ನಾಗ್ತಿವಿ. ಅದೇ ನೋವನ್ನ ಯಾಕೆ ಪದೇ ಪದೇ ನಾವು ನೆನಪು ಮಾಡ್ಕೋತೀವಿ, ನಮ್ಮ ಆತ್ಮೀಯರ್ಗೆ ಹೇಳ್ಕೊತೀವಿ, ಫೋನ್ ಮಾಡ್ತೀವಿ. ಆ ನೋವನ್ನೇ ಅನುಭವಿಸ್ತಾ ಅವರಿಗೂ ನೋವನ್ನೇ ಯಾಕ್ರಿ ಹಂಚ್ಬೇಕು? ಅದರಿಂದ ಇದನ್ನ ನಮ್ಮ ಬದುಕಿಗೂ ಕೂಡ ತಗೊಳ್ಳೋಣ. ನಾವು ಬಡವರಾಗಿ ಹುಟ್ಟಿದ್ರೆ ತಪ್ಪಲ್ಲ, ಆದ್ರೆ
ಬಡವರಾಗೆ ಸಾಯೋದು ತಪ್ಪು. ಅಂದ್ರೆ ಪ್ರಯತ್ನ ಪಡ್ಬೇಕು ನೀವು ಬಡತನನ್ನ ನನ್ನ ಮೇಲೆ ಬರ್ಲಿಕ್ಕೆ. ಏಕೆಂದ್ರೆ ನೀವು ಇತಿಹಾಸದಲ್ಲಿ ಸಾಧಕರನ್ನ, ವಿಜಯಶಾಲಿಗಳನ್ನ, ಅವರ ಜೀವನ ಚರಿತ್ರೆ, ಆತ್ಮಚರಿತ್ರೆಯನ್ನ ಒಮ್ಮೆ ಗಮನಿಸಿದ್ರೆ ಯಾರು ಚಿನ್ನದ ಸ್ಪೂನನ್ನ ಬಾಯಲ್ಲಿ ಇಟ್ಕೊಂಡರೆ ಯಶಸ್ವಿಯಾಗಿಲ್ಲ. ರಾಜಕಾರಣಿಗಳಿರ್ಬಹುದು, ಅದ್ಭುತ ಸಾಧಕರಿರ್ಬಹುದು, ಇವತ್ತು IAS ಇಂತ ಮಾಡಿದವ್ರು ಎಲ್ರು ಗುಡಿಸ್ನಲ್ಲಿದ್ದಂತ ಹೆಣ್ಣು ಮಕ್ಳು ಇಂಟರ್ವ್ಯೂ ಕೊಡ್ತಾ ಇದ್ದಾರೆ. ನಾನಿಂತ ಗುಡಿಸ್ಲಲ್ಲಿದ್ದೆ, ನನ್ನ ಅಪ್ಪ ಅಮ್ಮ ಹೇಗಿದ್ರು ಅಂತ. ಆದ್ರಿಂದ ಅದನ್ನ ಮೆಟ್ಟಿ ನಿಲ್ಲದಲ್ಲಿ ನಮ್ಮ ಯಶಸ್ಸು ಇದೆ. ಅದಕ್ಕಾಗಿ ಇದ್ ಮಾಡ್ಬೇಕು. ಹಾಗೇನೆ ನಾವು ಬದುಕನ್ನ ಹೇಗೆ ನಾವು ನಿಭಾಯಿಸ್ತೀವಿ ಅನ್ನೋದ್ರಲ್ಲಿ ಇದು ಅರ್ಥ ಇದೆ. ಉದಾಹರಣೆ ನೋಡಿ, ಮಳೆ ಬಂದ ತಕ್ಷಣ ಹಕ್ಕಿಗಳೇನ್ ಮಾಡ್ತವೆ? ಓಡ್ ಹೋಗಿ ಮರದ ಆಶ್ರಯನ ಗೂಡೊಳಗಡೆ ಸೇರ್ಕತ್ತವೆ. ಅದೇ ಹದ್ದನ್ ನೋಡಿ, ಮೋಡದಿಂದಲೂ ಮೇಲಕ್ಕೆ ಹಾರಾಡುತ್ತೆ. ಸಮಸ್ಯೆ ಎಲ್ಲರಿಗೂ ಇದೆ, ಆದ್ರೆ ಅದನ್ನ ಹೇಗೆ ನಿರ್ಧರಿಸಿ ಅನ್ನೋದು ಮುಖ್ಯ. ಇದನ್ನ ಅಬ್ದುಲ್ ಕಲಾಂ ತುಂಬಾ ಚೆನ್ನಾಗಿ ಹೇಳ್ತಾರೆ. ಸಮಸ್ಯೆ ಇಲ್ಲದ ಮನುಷ್ಯ ಯಾರು ಇಲ್ಲ, ಸಮಸ್ಯೆಯನ್ನ ಹೇಗೆ ಗೆಲ್ಬೇಕು ಅನ್ನೋದ್ ಬೇಕು. ನಮ್ಮ ಭರವಸೆ ಹೇಗಿರ್ಬೇಕು ಗೊತ್ತಾ? ಗೆದ್ದೆ ಗೆಲ್ಲುವೆ ಒಂದು ದಿನ, ಗೆಲ್ಲಲೇಬೇಕು ಒಳ್ಳೆತನ. ನಾವು ಒಳ್ಳೆಯವರಾಗಿದ್ದೀವಿ, ಗೆಲ್ತೀವಿ ಅನ್ನೋ ಭರವಸೆಯಿಂದ ಕೆಲಸ ಮಾಡ್ತಾ ಹೋಗೋಣ. ಯಾರ ಮೇಲೂ ದ್ವೇಷ ಬೇಡ. ನಮ್ಗೆ ದ್ವೇಷಕ್ಕೆ ಎಲ್ಲಿ ಸಮಯ ಇದೆ? ತುಂಬಾ ಲೈಫ್ ಶಾರ್ಟ್ ಟೈಮ್ ಇದು. ಏಕೆಂದ್ರೆ ನಮ್ಮನ್ನ ಪ್ರೀತಿಸೋರ ಪ್ರೀತಿನಲ್ಲೇ ನಾವು ಬ್ಯುಸಿಯಾಗಿದ್ದೀವಿ ಅಂತ ಬದುಕಬೇಕು. ಏಕೆಂದ್ರೆ ನೋಡಿ, ನಮ್ಮನ್ನ ಕಾಯ್ತಾ ಇರೋರು, ನಮ್ಮನ್ನ ಆಧರಿಸ್ತಕ್ಕಂಥವ್ರು, ನಮ್ಮ ನೆನಪು ಮಾಡ್ಕೊಳ್ತಕ್ಕಂಥವ್ರಿಗೆ ನಮಗೆ ಸಮಯ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಅದನ್ನ ಬಿಟ್ಟು ನಾವು ಯಾರಾದ್ರೂ ನಮಗ್ ಸ್ವಲ್ಪ ಇದಾದವ್ರನ್ನ ನೆನ್ಸ್ಕೊಂಡು ಅವ್ರು ಹಾಗೆ ಮಾಡಿದ್ರು ಅಂತ ಪದೇ ಪದೇ ಅದನ್ನ ನೆನಪು ಮಾಡ್ಕೊಳ್ಳೋದು ಬೇಡ. ನೋಡಿ, ಸಂತೋಷವಾಗಿರಕ್ ನಿಮ್ಗೆ ಏನೂ ಬೇಕಾಗಿಲ್ಲ. ನಿಮ್ಮ ಮನಸ್ಸು ಬೇಕಷ್ಟೇ, ನಿಮ್ ಪ್ರಯತ್ನ ಬೇಕಷ್ಟೇ. ಆದ್ರೆ ದುಃಖ ಆಗ್ಲಿಕ್ಕೆ ಕಾರಣ ಬೇಕು. ಇವತ್ತು ಆಗಿಲ್ಲ ಪ್ರಪಂಚ, ದುಃಖ ಪಡಕ್ಕೆ ಕಾರಣ ಬೇಕಿಲ್ಲ. ಸುಮ್ನೆ ಸಿಲ್ಲಿ ವಿಚಾರಕ್ಕೆ ದುಃಖ ಪಡ್ತಾ ಇದೀವಿ. ಯುವಕರಂತೂ ನೀವ್ ಕೇಳಲೇಬೇಡ. ಫೇಸ್ಬುಕ್ ಅಲ್ಲಿ ಒಂದ್ ವಿಡಿಯೋ ಫೋಟೋ ಹಾಕ್ತಾರೆ, ಲೈಕ್ಸ್ ಬರ್ಲಿಲ್ಲ ಅಂತ ನೋವು ಅವ್ರಿಗೆ, ನನ್ನನ್ನು ಯಾರು ಗುರ್ತಿಸ್ತಿಲ್ಲ ಅಂತ. ಅಪ್ಪ ಅಮ್ಮ ಅವರಿಗಾಗಿ ಹೈರಾಣಾಗಿ ಬದುಕ್ತಿದ್ದಾರೆ, ಅವ್ರ ಬಗ್ಗೆ ಕಾಳಜಿ ಇಲ್ಲ. ಅಲ್ಲಿ ಯಾವನೋ ಇವ್ರನ್ನ ಲೈಕ್ ಮಾಡಿದ್ರೆ ದೊಡ್ಡ ಸಾಧನೆ ಅಂತ. ಹೀಗೆ ಸಂತೋಷ ಪಡ್ಲಿಕ್ಕೆ ಕಾರಣ ಬೇಕೇ ಇಲ್ಲ. ನೀವು ಸಂತೋಷ ಪಡ್ತಾ ಹೋಗಿ, ಅದೇ ಒಂದು ಅಭ್ಯಾಸ ಆಗ್ತಾ ಹೋಗುತ್ತೆ. ನೀವು ಚಾರ್ಲಿ ಚಾಪ್ಲಿನ್ ಇವರೆಲ್ಲ ತುಂಬಾ ಫೇಮಸ್ ಆದಂತ ನಗೆಯ ಬರಹದ ನಗೆಗಾರರನ್ನ ಒಂದ್ಸಲ ಮೀಟ್ ಮಾಡಿದಾಗ ಅವ್ರು ಹೇಳ್ತಾರೆ, ನಿಮ್ಗೆ ನೋವೇ ಇಲ್ವಾ ಅಂತ. ಆಗ ಹೇಳ್ತಾರ, ನನ್ನ ನೋವನ್ ಮರೆಯಕ್ಕೆ ಇದಕ್ ಬಂದೆ ಅಂತ ಹೇಳ್ತಾರೆ. ಅಂದ್ರೆ ಆ ಮುಖದ ಹಿಂದೆ ಕೂಡ ಒಂದು ನೋವು ಇರುತ್ತೆ. ಹಾಗೇನೆ ಒಬ್ಬ ಸೈಕಾಲಜಿಸ್ಟ್ ಕೂಡ ಇದನ್ನ ಹೇಳ್ತಾರೆ. ತುಂಬಾ ಫೇಮಸ್ ನಗೆಗಾರರು ಬಂದು ಕಾರ್ಯಕ್ರಮನ ನಡೆಸ್ತಾ ಇರ್ತಾರೆ, ಎಲ್ರು ಅಲ್ಲಿ ಹೋಗ್ತಾ ಇರ್ತಾರೆ. ಆ ಸೈಕಾಲಜಿಸ್ಟ್ ಕೂಡ ಅಲ್ಲಿಗೆ ಹೋಗಿ ಖುಷಿ ಪಟ್ಟು ಬಂದಿರ್ತಾರೆ. ಮಾರನೇ ದಿನ ಅವ್ರ ಕ್ಲಿನಿಕ್ಕಿಗೆ ಆ ಕಾರ್ಯಕ್ರಮ, ಜೋಕ್ ಕಾರ್ಯಕ್ರಮ ನಡೆಸ್ತಾ ಇರೋರ ಕ್ಲಿನಿಕ್ಗೆ ಬರ್ತಾರೆ. ನನ್ ಮನಸ್ಸು ಹೀಗಾಗಿದೆ, ಹೀಗೆ ಅಂತ ಎಲ್ಲ ಸಮಸ್ಯೆ ಹೇಳ್ಕೊತಾರೆ. ಏನ್ಸು ಇದು, ನಿಮ್ ಕಾರ್ಯಕ್ರಮ ನಾನ್ ನೋಡ್ಲಿಕ್ ಬಂದಿದ್ದೆ, ನೀವೀಗ ಹೇಳ್ತಿರಲ್ಲ ಅಂತ ಹೇಳ್ತಾರೆ. ಆಗ ಅವರು ಅಂದ್ರೆ ಅವ್ರ ಮನಸ್ಸಲ್ಲೂ ಇರುತ್ತೆ. ಅದರಿಂದ ಸುಖ ದುಃಖ ಅನ್ನೋದು ನಾವೇ ಕ್ರಿಯೇಟ್ ಮಾಡ್ಕೊಳ್ತಕ್ಕಂತ ಆಗುತ್ತೆ, ಮರೀಲಿಕ್ಕೂ ಕೂಡ ಸಾಧ್ಯ ಅನ್ನೋದಕ್ಕೆ ಇವೆಲ್ಲ ಉದಾಹರಣೆ ಇದೆ. ಅದ್ ಬಿಟ್ಬಿಟ್ಟು ನಾವು ಕಂಡಲ್ಲೆಲ್ಲ ಗೊಣಗೋದು ಅಥವಾ ತಪ್ಪು ಹುಡುಕೋದ್ರಿಂದ ಏನೂ ಪ್ರಯೋಜನ ಇಲ್ಲ. ಅದರಿಂದ ನಮ್ಮ ನಕಾರಾತ್ಮಕ ಗುಣ ಜಾಹೀರಾಗುತ್ತೆ. ಅದ್ರ ಬದಲು ನಾವು ಪರಿಹಾರವನ್ನು ಸೂಚಿಸ್ಬೇಕು. ಇದು ಎಲ್ರಿಗೂ ಸಾಧ್ಯ ಆಗೋದಿಲ್ಲ ಅಂತ ಪ್ರಯತ್ನವನ್ನ ನಾವು ಮಾಡ್ಬೇಕು. ಹಾಗೆ ನಕಾರಾತ್ಮಕತೆಗೆ ಕಿವಿ ಕೊಡ್ಲೇಬೇಡಿ ನೀವು. ನಮ್ಮ ಕಾಲಳಿಯರು ತುಂಬಾ ಜನ ಇರ್ತಾರೆ. ನಿಮ್ಮ ಬದುಕನ್ನ ಮುಗುಳ್ನಗೆಯಿಂದ ಅಳೆಯಿರಿ, ಕಣ್ಣೀರಿನಿಂದ ಅಲ್ಲ. ಈಗ ಯಾರು ಸಿಕ್ಕ ತಕ್ಷಣ ಮನಸ್ಫೂರ್ತಿ ನಗಾಡಿ. ನೀವು ಕಣ್ಣೀರನ್ನ ಹಾಕ್ಲಿಕ್ಕೆ ಬೇಕಾದಷ್ಟು ಜನ ಇರ್ತಾರೆ, ಆದ್ರೆ ನಾವು ನಗುತ್ತಾ ನಾವು ಸಮಾಜವನ್ನ ಎದುರಿಸೋಣ, ಸಮಾಜವನ್ನ ಬೆಳೆಸೋಣ. ಈಗ ನಾವು ಬದುಕು ಹೇಗಿರ್ಬೇಕು ಅಂದ್ರೆ ಪ್ರಯತ್ನ ಪಡ್ತಲೇ ಇರ್ಬೇಕು. ನಿಮ್ಗೆ ಹಾರಕ್ಕಾಗ್ಲಿಲ್ವಾ? ಓಡಿ. ಓಡ್ಲಿಕ್ಕೂ ಆಗ್ಲಿಲ್ವಾ? ನಡೀರಿ. ನಡಿಲಿಕ್ಕೂ ಆಗ್ಲಿಲ್ವಾ? ತೆವಳಿ. ಒಟ್ಟಾರೆ ಏನಾದ್ರೂ ಮಾಡಿ ಚಲಿಸ್ತಾ ಇರಿ. ಬದುಕು ನಿಮ್ಮನ್ನ ಯಶಸ್ಸಿನ ಹತ್ರ ಕರ್ಕೊಂಡು ಹೋಗುತ್ತೆ. ಹಾಗೇನೆ ನೀವ್ ಪ್ರಯತ್ನ ಪಡ್ತಲೇ ಇದ್ರೆ ಏನಾಗುತ್ತೆ ಗೊತ್ತಾ? ನೀವು ಉದಾಹರಣೆ ಕದ ತಟ್ತಲೇ ಇದ್ದೀರ, ಅದ್ ತಟ್ತಾ ಇದ್ದಾಗ ಯಾರು ಇರ್ಬೋದು ಅಂತ ನೋಡ್ಲಿಕ್ಕಾದ್ರೂ ಸಂತೋಷ ಒಂದು ದಿನ ಬಾಗಿಲು ತೆಗೆದ್ಬಿಡುತ್ತೆ, ಖುಷಿ. ಅದರಿಂದ ಪ್ರಯತ್ನವನ್ನ ಪಡ್ತಾ ನಾವು ಹೋಗ್ಬೇಕಾಗುತ್ತೆ. ಹಾಗೇನೆ ಮನಸ್ಸನ್ನ ನಾವು ಪರಿವರ್ತಿಸ್ಬಹುದು ಅನ್ನೋದು ಭ್ರಮೆ ಅಲ್ಲ, ಕೇವಲ ಆಶಾಭಾವನೆನೂ ಅಲ್ಲ, ಅದೊಂದು ಸತ್ಯ. ಜೀವ ವಿಜ್ಞಾನದ ಅಂತ ವೈಜ್ಞಾನಿಕ ಪ್ರಯೋಜನವನ್ನ ನಮ್ಮ ಮೇಲೆ ನಾವು ಮಾಡ್ಕೋಬೇಕು.
ಬೇರೆಯವ್ರಿಗೆ ಹೇಳಕ್ಕಿಂತ ಮುಂಚೆ ನಾನ್ ಅಳವಡಿಸ್ಕೊಂಡು ಬೇರೆಯವ್ರಿಗೆ ಇದನ್ನ ಹೇಳ್ಬೇಕು. ಪ್ರತಿ ಕ್ಷಣ ಕೂಡ ಹೊಸತನ ಇದೆ. ಹೊಸತನಕ್ಕಾಗಿ ಕಾಯ್ತಾ ಕುಳಿತುಬೇಕಾಗಿಲ್ಲ, ಎದುರು ನೋಡ್ಬೇಕಾಗಿಲ್ಲ. ಹೊಸತನ ನಮ್ಮಲ್ಲೇ ಇದೆ, ಅದು ಸದಾ ಅನಾವರಣಗೊಳ್ಬೇಕಷ್ಟೇ. ಒಂದು ನೋವಿದೆಯಲ್ಲ, ಅದು 1000 ಖುಷಿಗಳನ್ನ ಹಾಳು ಮಾಡುತ್ತೆ. ಬೇಕಾದಷ್ಟು ಖುಷಿ ಇರುತ್ತೆ, ಅದು ಒಂದ್ ಸಣ್ಣ ಸಿಲ್ಲಿ ವಿಚಾರ ತಗೊಂಡು ನಾವು ಬೇಸರ ಪಟ್ಕೋತೀವಿ. ಆದ್ರೆ ಒಂದು ನಗು ಇದೆಯಲ್ಲ, ಅದು 1000 ನೋವುಗಳನ್ನ ದೂರ ಮಾಡುತ್ತೆ. ಆ ಒಂದು ನಗು ಸದಾ ನಿಮ್ಮಲ್ಲಿ ಇರ್ಲಿ. ನೋಡಿ, ಉದಾಹರಣೆ, ಒಂದು ಕಿವುಡಾಗ್ ಕಪ್ಪೆ ಇರುತ್ತೆ. ಅದು ನಾನು ಎತ್ತರ ಏರ್ಲಾರೆ ಅಂತ ಅಕ್ಕಪಕ್ಕದ ಎಲ್ಲ ಕಪ್ಪೆಗಳು ಹೇಳ್ತಾ ಇರುತ್ತೆ. ಆದ್ರೆ ಕಪ್ಪೆ ಅದನ್ನ ಏರ್ತಂತೆ, ಕಾರಣ ಅದಕ್ಕೆ ಕಿವಿ ಕೇಳಿಸ್ತಿರ್ಲಿಲ್ವಂತೆ. ಅದಕ್ಕೆ ನಕಾರಾತ್ಮಕ ಭಾವನೆಗಳಿಗೆ ನೀವು ಗಮನವನ್ನ ಕೊಡ್ಬೇಡಿ. ನೀವು 1 ನಿಮಿಷ ಸಿಟ್ಟಿಗೆ ಹೇಳಿದ್ರಿಂದ ನೀವು ಗಮನಿಸಿ, 60 ಸೆಕೆಂಡ್ಗಳಷ್ಟು ಸಂತೋಷವನ್ನ ನಾವು ಅನಾಯಾಸವಾಗಿ ಕಳ್ಕೊಳ್ತೀವಿ. ಹಾಗೇನೆ ಅದರಿಂದ ಏನಾಗುತ್ತೆ, ಸಿಟ್ಟಿಗೆದ್ದಿದ್ರಿಂದ ಅಸಿಡಿಟಿ, ತಲೆನೋವು, ಬೆನ್ನು ನೋವು, ರಕ್ತದ ಒತ್ತಡಕ್ಕೆ ಕೂಡ ಕಾರಣ ಆಗುತ್ತೆ. ಬೇರೆಯವರ ಬಗ್ಗೆ ಹೊಟ್ಟೆ ಕಿಚ್ಚು ಪಡ್ತಾ, ನೋವು ಉಣ್ತಾ ಸದಾ ಸಮಯವನ್ನ ವ್ಯರ್ಥವಾಗಿ ಕಳೆಯೋದ್ರಿಂದ ಎಲ್ರೂ ನೋವಿನಲ್ಲೇ ಬದುಕಿ ನೋವಿನಲ್ಲೇ ಸಾಯ್ತಕ್ಕಂತ ಆಗುತ್ತೆ. ಆದ್ರೆ ಕೆಲವ್ರನ್ನ ಹಿಂಗ್ ನೀವು ಪ್ರಶ್ನೆ ಮಾಡಿ, ಅವ್ರ ನೆಪ ಹೇಳ್ತಾರೆ, ನಾನೊಬ್ಬ ಭಾವುಕ ಜೀವಿ, ಏನ್ ಮಾಡ್ಲಿ, ನನ್ನ ಮನಸ್ಸಿಗೆ ಅವರೆಲ್ಲ ಸ್ಪಂದಿಸ್ತಿಲ್ಲ ಅಂತ ಹೇಳ್ತಾರೆ. ಅದು ಸುಳ್ಳು. ನಿರೀಕ್ಷೆಗಳು ಬೇಡ ಯಾರಿಂದಲೂ. ನಾವು ಕೆಲಸ ಮಾಡ್ತಾ ಹೋಗೋಣ. ನಿಮ್ಮ ಯೋಚನಾ ಲಹರಿಯನ್ನ ಬದಲಾಯಿಸ್ಕೊಳ್ತಾ ಹೋಗಿ. ಉದಾತ್ತ ಉದ್ದೇಶಗಳಿಗಾಗಿ ಭಾವನೆಗಳನ್ನ ಬೆಳೆಸ್ಕೊಳ್ಳಿ. ಈ ಮನುಷ್ಯನ ಬದುಕು ನಮಗೆ ಮತ್ತೆ ಸಿಗುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಆಮೇಲೆ ಮನುಷ್ಯ ಹೇಗ್ ಬದುಕ್ಬೇಕು ಅಂದ್ರೆ, ನೆಕ್ಸ್ಟ್ ಸೆಕೆಂಡ್ ಅಲ್ಲಿ ನಾನು ಸಾಯ್ತೀನಿ ಅಂತಂದ್ರೆ ಏನ್ ಕೆಲಸ ಮಾಡ್ತೀವಿ, ಹಾಗೆ ಪ್ರತಿ ಕ್ಷಣ ಕೂಡ ನಾವು ಬದುಕ್ತಾ ಹೋಗ್ಬೇಕು. ನೈತ್ಯಾತ್ಮಕ ಭಾವನೆಗಳಲ್ಲಿ ನಾವು ಕೊಂದಂತ ಸಮಯವನ್ನ ಸೃಜನಶೀಲವಾಗಿ ಕಳೀಬಹುದಿತ್ತು ಅಂತ ಪಶ್ಚಾತ್ತಾಪವನ್ನ ಪಡುವ ಹಾಗೆ ಬದುಕಾಗಬಾರ್ದು. ಆದಷ್ಟು ಕ್ರಿಯೇಟಿವ್ ವರ್ಕ್ ಅಲ್ಲಿ ನಿಮ್ಮನ್ನ ತೊಡಗಿಸ್ಕೊಳ್ಳಿ. ಹಾಡಿರ್ಬೋದು, ನೃತ್ಯ ಇರ್ಬೋದು, ವ್ಯಾಯಾಮ ಇರ್ಬೋದು, ಮಂತ್ರ ಪಠಣ ಇರ್ಬೋದು, ಇದೆಲ್ಲ. ಈಗ ನೀವು ಒಂದು ಪಬ್ ಇದಂತೆ ಇಂಟರ್ನೆಟ್ ಇದೆ, ಅಲ್ಲಿ ಹೋದ್ರೆ ಸೈಂಟಿಫಿಕ್ ಆಗಿ ನಿಜವಾಗಿ ಸಾಕ್ಷಿ ಇರ್ತಕ್ಕಂಥ ವಿಡಿಯೋಗಳನ್ನೇ ಅಲ್ಲಿ ಪಬ್ಮೆಂಟ್ ಅಂತ ಅದ್ರಲ್ಲಿ ಹಾಕಿರ್ತಾರೆ. ಅದ್ರಲ್ಲಿ ನಾವು ನೋಡಿದಾಗ ಓಂಕಾರ ಒಂದು ಪಠಣದಿಂದಲೇ 100 ಕಾಯಿಲೆಗಳನ್ನ ಗುಣಪಡಿಸಿದ್ದಾರೆ. ಹಾಗೆ ನಾವು ಯೋಗ, ಧ್ಯಾನ, ಪ್ರಾಣಾಯಾಮ ಇವೆಲ್ಲ ಕೂಡ ಭಾರತದ ಮೂಢನಂಬಿಕೆಯ ಗೂಢಾಚಾರದ ಪದ್ಧತಿಗಳಲ್ಲ. ಅದನ್ನ ಈಗ ಪಾಶ್ಚಾತ್ಯರು ಅವರು ಸಂಶೋಧನೆಯನ್ನ ಮಾಡಿ ಹೇಳಿದ ಮಾಗ ಸತ್ಯ ಅಲ್ಲ. ನಮ್ಮ ಭಾರತೀಯರು ಅದನ್ನೆಲ್ಲ ಮಾಡಿದರೆ ನಾವು ಹಾಗೆ ಅಲ್ಲಿ ಧ್ಯಾನ ಇಂಥವರಲ್ಲಿ ತೊಡ್ಕಬೇಕಾಗುತ್ತೆ. ನಾವು ಸಂತೋಷವನ್ನ ತಪ್ಪಿಸ್ಕೊಂಡ್ರೆ ಹೇಗೆ ಗೊತ್ತಾ, ಮಗು ಒಂದು ಸಂಜೆಯ ಆಟವನ್ನ ತಪ್ಪಿಸ್ಕೊಂಡ ಹಾಗೆ ಮಿಸ್ ಮಾಡ್ಕೊಂಡಂಗ ಆಗುತ್ತೆ. ಕಳೆದು ಹೋದ ಬಾಲ್ಯದಂತೆ ಕಾಲ ಯಾವತ್ತೂ ಕೂಡ ವಾಪಸ್ ಬರಲ್ಲ. ನೀವು ನಿಮ್ಮನ್ನ ನೀವೇ ಪ್ರಶ್ನೆ ಮಾಡ್ಕೊಳ್ಳಿ, ನಿಮಗೆ ಸಂತೋಷವಾದದ್ದ ದಿನ ಯಾವ್ದಿತ್ತು ಅಂದ್ರೆ ಎಲ್ಲರಿಗೂ ಅವರ ಬಾಲ್ಯವೇ ಚಂದ. ಎಂತ ಚಂದ ಇತ್ತು ಆ ಬಾಲ್ಯದ ಆಟ, ಆ ಮುಗ್ಧತೆ, ಎಲ್ಲರನ್ನು ಪ್ರೀತಿಸ್ತಕ್ಕಂತಹ, ಎಲ್ಲರನ್ನು ನಗಿಸ್ತಕ್ಕಂತಹ ಆ ಬದುಕು ಹೇಗಿತ್ತು, ಹಾಗೆ ಈ ಕಾಲವನ್ನ ನಾವು ಮಿಸ್ ಮಾಡ್ಕೋಬಾರ್ದು. ಈಗ ನಮ್ಮ ಮುಷ್ಟಿನಲ್ಲಿ ಒಂದು ಚಿನ್ನದ ಧೂಳಿದೆ, ನೀವು ಕೈ ಬೆರಳು ಅಗಲಿಸ್ತು ಅಂದ್ರೆ ಅದೇನಾಗುತ್ತೆ, ಹಾರಿ ಹೋಗುತ್ತೆ. ಹಾಗೇನೆ ಕೂಡ ಕಾಲ ಕೂಡ ಸೋರಿ ಹೋಗುತ್ತೆ. ವಾರ ಒಂದು ಸದ್ದಿಲ್ಲದೆ ಉರುಳಿ ಹೋಗುತ್ತೆ. ವಾರಾಂತ್ಯ ಬಂದಿರುತ್ತೆ. ಸೋಮವಾರ ಡ್ಯೂಟಿಗೆ ಹೋಗಿರ್ತೀವಿ, ಹೋಗಿ ಮಾಡ್ತಾ ಮಾಡ್ತಾ ಭಾನುವಾರ ಮತ್ತೆ ಬಂದೇ ಇರುತ್ತೆ. ನಮ್ಮ ಮನಸ್ಸು ಕೂಡ ಋಣಾತ್ಮಕ ಭಾವನೆಗಳಲ್ಲಿ ಮುಳುಗಿದ್ದರ ಫಲ ಇದು. ನಾವು ಸದಾ ಕ್ರಿಯೇಟಿವ್ ಆಗಿ ಎಲ್ಲ ಕೆಲಸವನ್ನ ನಾವು ಮಾಡ್ತಾ ಹೋದಾಗ ಹೀಗೆ ಕಾಲ ವ್ಯರ್ಥ ಆಗಿ ಹೋಗಲ್ಲ. ಎಲ್ರಿಗೂ, ಸಾಧಕರಿಗೂ ಕೂಡ 24 ಗಂಟೆ 24 ಗಂಟೆನೆ ಸಿಕ್ಕಿರೋದು, ವರ್ಷಕ್ಕೆ ಇಷ್ಟೇ ದಿನ ಸಿಕ್ಕಿರೋದು. ನಮಗ್ ಮಾತ್ರ ಯಾಕೆ ಸಿಗಲ್ಲ? ನಮ್ಮ ಮನಸ್ಥಿತಿ ಅದಷ್ಟೇ. ಈ ಕಾಲ ಎಂಬ ಚಿನ್ನದುಳ್ಳನ್ನ ಹೇಗೆ ಅದ್ಭುತವಾಗಿ ಬಳಸ್ಬೋದು ನೋಡಿ. ಆಗ ನಿಮ್ ಬದುಕು ಅದ್ಭುತವಾಗಿ, ಅರ್ಥಪೂರ್ಣವಾಗಿ ಬೆಳಗ ಅಂತೆ ಸಂತೃಪ್ತಿ, ಖುಷಿಯಿಂದ ಮಿನುಗ್ಬೇಕು. ಸಕಾರಾತ್ಮಕವಾಗಿ, ರಚನಾತ್ಮಕವಾಗಿ ನಾವು ಕಾಲವನ್ನ ಕಳಿಬೇಕು. ಅಂದ್ರೆ ನಾವ್ ಇಲ್ಲಿಂದ, ಈ ಭೂಮಿ ಮೇಲಿಂದ ಹೋಗ್ಬೇಕಾದ್ರೆ, ಅಪ್ಪ ನಾನ್ ಬದುಕಿದಕ್ಕೆ ನಾನು ಒಳ್ಳೆಯ ಸಾಧನೆಯನ್ನ ಮಾಡಿ ಹೋಗ್ತಾ ಇದ್ದೀನಿ ಅಂತ ನಾವು ಹೋಗ್ಬೇಕಾಗುತ್ತೆ. ಎಂತ ಅದ್ಭುತ ಬದುಕು ಅಂತ ನಾವೇ ಉದ್ಗಾರ ತೆಗಿಯಾಗಿರ್ಬೇಕು. ಬೇರೆಯವ್ರು ಅಳಿತಾರೆ ಅಂತ ನೀವು ಅದಕ್ಕೆ ತಲೆನೇ ಕೆಡಿಸ್ಕೋಬಾರ್ದು. ನಾವು ಬೇರೆಯವ್ರಿಗೆ ಯಾರನ್ನೂ ಸರಿ ಅಂತ ಈ ಪ್ರಪಂಚದಲ್ಲಿ ಹೇಳಿದ ಉದಾಹರಣೆ ಇಲ್ವೇ ಇಲ್ಲ.
ಗಾಂಧೀಜಿ ಬಗ್ಗೆ ಎಷ್ಟು ಅಪವಾದನೆ ಇದೆ, ವಿವೇಕಾನಂದರ ಬಗ್ಗೆ, ಸುಭಾಷ್ ಚಂದ್ರ ಬೋಸ್ ಬಗ್ಗೆ, ಎಲ್ಲರ ಬಗ್ಗೆನೂ ಇರುತ್ತೆ. ಯಾರು ನಮ್ಮ ಬದುಕಿನ ತೀರ್ಮಾನ ಮಾಡ್ಲಿಕ್ಕೆ ಹಕ್ಕಿಲ್ಲ. ನಮ್ಮ ಬದುಕನ್ನ ನಾವು ತೀರ್ಮಾನ ಮಾಡ್ತಾ ಹೋಗ್ಬೇಕು. ಆಗ ನಮ್ಮ ಕಣ್ಣಲ್ಲಿ ನಗು ಹೊರಸೂಸುತ್ತೆ. ದೈವಿಕವಾದ ರೀತಿಯಲ್ಲಿ ನಾವು ಕಾಲವನ್ನ ಕಳಿತೀವಿ. ಎಲ್ಲಿ ನೋಡಿದ್ರೂ ಸೌಹಾರ್ದ ಭಾವನೆ ಕಾಣ್ತೀವಿ. ವಸ್ತುಗಳ ನಡುವೆ ಜೀವವಾಹಿನಿ ಹರಿಯೋದು ಕೂಡ ಗಮನಕ್ಕೆ ಬರುತ್ತೆ. ಎಲ್ಲವೂ ಸಂಭ್ರಮದಲ್ಲಿ ಮುಳುಗಿದ ಹಾಗೆ ಭಾಸ ಆಗುತ್ತೆ. ಹಾಗೆ ನಮ್ಮ ಭಾವನೆಗಳಿಗೆ ದಿಕ್ಸೂಚಿಯಾಗಿ ದೈವಿಕ ಮಾರ್ಗದಲ್ಲಿ ಜೀವನವನ್ನ ಸಾಗಿಸ್ಲಿಕ್ಕೆ ನಾವು ನಮ್ಮದೇ ಆದ ದಾರಿ ದೀವಿಗೆಯನ್ನ ರಚಿಸ್ಕೊಳ್ಬೇಕು. ನನ್ನ ಬದುಕೆ ಬೇರೆ, ನಿಮ್ಮ ಬದುಕೆ ಬೇರೆ, ನಿಮ್ಮ ಗುರಿಗಳೇ ಬೇರೆ ಇರುತ್ತೆ. ಅದಕ್ಕೊಂದು ದಿಕ್ಸೂಚಿಯನ್ನ ನೀವು ಮಾಡ್ತಾ ಹೋಗ್ಬೇಕು. ಈ ದಿನಕ್ಕಾಗಿ ನಾನು ಋಣಿಯಾಗಿದ್ದೀನಿ, ಇದು ನನ್ನ ಜೀವನದಲ್ಲಿ ಅತ್ಯುತ್ತಮ ದಿನ, ನನ್ನ ದೇಹ, ಮನಸ್ಸು, ಆತ್ಮದಲ್ಲಿರ್ತಕ್ಕಂಥ ಕೊಳೆನೆಲ್ಲ ತೊಡೆದಾಕ್ತೀನಿ, ಈಗ ಆಗಿರ್ತಕ್ಕಂಥ ಗಾಯಗಳನ್ನೆಲ್ಲ ಗುಣಪಡಿಸ್ಕೊಳ್ತೀನಿ. ಹಾಗೇನೆ ಜೀವನದ ಸುಂದರವಾದ ನದಿನಲ್ಲಿ ನಾನು ತೇಲಿ ಹೋಗ್ತೀನಿ ಅಂತ ಅಂದ್ಕೊಂಡು ಶಾಂತಿಯುತವಾದ, ಸಾಹಸ ಭರಿತ, ಸಂತಸಕರವಾದ, ಉದಾತ್ತವಾದ, ಸೃಜನಶೀಲ ಜೀವನವನ್ನ ಸಾಗಿಸ್ಲಿಕ್ಕೆ ಶಕ್ತಿನೆಲ್ಲ ಮುಡುಪಾಗಿಡ್ತೀನಿ. ನಾನು ಇಡ್ತಕ್ಕಂತ ಪ್ರತಿ ಹೆಜ್ಜೆಗೆ ದೇವರು ಮಾರ್ಗದರ್ಶಿಯಾಗಿರ್ತಾನೆ, ನನ್ನನ್ನ ರಕ್ಷಿಸ್ತಾನೆ, ಅನಂತವಾದ ಜ್ಯೋತಿ ನನ್ನನ್ನ ಕಾಪಾಡುತ್ತೆ ಅನ್ಕೋಬೇಕು. ಉದಾಹರಣೆ, ನೀವು ಆರೋಗ್ಯ ಸಮಸ್ಯೆ ಬಂದಿರ್ಬೋದು, ಆಫೀಸ್ ಸಮಸ್ಯೆ ಇರ್ಬೋದು, ಕೋರ್ಟು ಕಚೇರಿ ಯಾವುದೇ ಆದ್ರೂ ಕೂಡ ನಿಮ್ಮಲ್ಲಿ ನೀವು ಅಫರ್ಮೇಶನ್ ಹೇಳ್ಕೊಳ್ಳಿ. ದೈವಿ ಇಚ್ಛೆಗೆ ಅನುಗುಣವಾಗಿ ನನ್ನ ಸಮಸ್ಯೆ ಪರಿಹಾರ ಆಯಿತು. ಸಮಸ್ಯೆಯನ್ನ ಪದನೇ ಬೇಡ, ದೈವಿ ಇಚ್ಛೆಗೆ ಅನುಗುಣವಾಗಿ ಎಲ್ಲವೂ ಸುಗಮ ಆಯಿತು. ಹೀಗೆ ಹೇಳ್ತಾ ಹೋಗಿ, ಅಲ್ಲಿ ನಮ್ಗೆ ದೇವರು ಕೂಡ ನಮ್ಮ ಜೊತೆ ಇರ್ತಾನೆ. ಈ ನಾನು ಈಗ ಹೇಳಿದಂತ ದಾರಿದೀವಿಗೆನ ಪ್ರತಿ ದಿನ ಬೆಳಗ್ಗೆ ಓದ್ಕೊಳ್ಳಿ. ಆಗ ನಮ್ಮ ಮೂಡು, ಮನೋಭಾವ, ಉದ್ದೇಶಗಳು ಇವೆಲ್ಲ ಕೂಡ ರೂಪ ಆಗ್ತಾ ಹೋಗುತ್ತೆ. ದಿನದ ಪ್ರತಿ ಕ್ಷಣ ಕೂಡ ನೀವು ಪ್ರಜ್ಞಾಪೂರ್ವಕ ಸಕಾರಾತ್ಮಕ ಚಿಂತನೆಯಲ್ಲಿ ತೊಡಗ್ತೀರಾ. ಅದೇ ನೀವು ಕೋಪ, ಅಸಮಾಧಾನ, ಅಸಹಾಯಕತೆ ಕಾಡತೊಡಗಿದಾಗ ಈ ದಾರಿದೀವಿಗೆ ಮತ್ತೆ ನೆನಪು ಮಾಡ್ಕೊಳ್ಳಿ. ಹೌದಲ್ಲ, ಬದುಕಲ್ಲಿ ಇನ್ನೂ ಇದೆ, ನನಗಿಂತ 1000 ಪಟ್ಟು ಸಮಸ್ಯೆ ಇರೋರು ಪ್ರಪಂಚದಲ್ಲಿ ಇದ್ದಾರೆ. ನನ್ನದೇ ಸಮಸ್ಯೆ ದೊಡ್ಡದಲ್ಲ, ಮರಕ್ಕಿಂತ ಮರ ದೊಡ್ಡದು. ಇಲ್ಲಿ ನಾವು ಒಂದು ಭ್ರಮೆಯಲ್ಲಿ ಇರ್ತೀವಿ. ನಾವು ಗೆದ್ದಾಗ್ಲೂ ಕೂಡ ಅಹಂಕಾರದಲ್ಲಿ ನಾವು ಹೇಳ್ತೀವಿ, ಅಲ್ಲಿ ನೋಡ್ಬೇಕು ನಾವು ಮರಕ್ಕಿಂತ ನನಗಿಂತ ದೊಡ್ಡ ಮರ ಇದೆ ಅಂತ. ನಾನು ಹಿಂದೆ ಕೂಡ ಹೇಳಿದ್ದೆ, ಭರತ ಚಕ್ರವರ್ತಿ ನನ್ನಂತೆ ಚಕ್ರರತ್ನದಿಂದ ಈ ಷಟ್ಖಂಡಗಳನ್ನು ಗೆದ್ದವ್ರು ಇಲ್ಲ ಅಂತ ಹೇಳಿದಾಗ ಆ ಋಷಭಾಚಲ ಪರ್ವತದಲ್ಲಿ ಅವನು ಬಂಡೆ ಮೇಲೆ ಕೆತ್ತಿಸ್ಲಿಕ್ಕೆ ಹೋಗ್ತಾನೆ. ಅಲ್ಲಿ ಹೋದ್ರೆ ಒಂದ್ ಸಣ್ಣ ಚುಕ್ಕಿ ಇಡಕ್ಕೂ ಜಾಗ ಇರಲ್ಲ, ಹಿಂದೆ ಅನೇಕ ಮಹಾನುಭಾವರು ಕೆತ್ತು ಹೋಗಿರ್ತಾರೆ. ಅವನ ಆಗ ಹೇಳ್ತಾರೆ, ಪಂಪ ಹೇಳ್ತಾನೆ, ಅವನ ಗರ್ವರಸ ಸೋರಿ ಹೋದುದು. ಅಲ್ಲಿ ತನಕ ಅಹಂಕಾರ ಇತ್ತಲ್ಲ, ಅದು ಒಂದೇ ಕ್ಷಣ ಜರ್ರ್ ಅಂತ ಇಳಿದೋಯ್ತು. ಹಾಗೇನೆ ನಾವು ಎಲ್ರೂ ಕೂಡ ಎಲ್ಲದಕ್ಕೂ ನಮಗೆ ಪ್ರಯತ್ನ ಪಟ್ರೆ ಮಾಡ್ಲಿಕ್ಕೆ ಸಾಧ್ಯ ಇದೆ. ಸಕಾರಾತ್ಮಕ ಯೋಚನೆ, ಪ್ರಯತ್ನ ಅನ್ನೋದನ್ನ ಪುನಃ ಒಳ್ಳೆಯದನ್ನೇ ಹೇಳ್ಬೇಕು, ಒಳ್ಳೆಯದನ್ನೇ ಮಾಡ್ತಾ ಹೋಗ್ಬೇಕು. ಅದರಿಂದ ತಪ್ಪನ್ನ ಮನಸ್ಸಿಗೆ ಬಂದಾಗ ನಾನ್ ಹೀಗೆ ಅನ್ಕೊಳ್ಳೋ ಸರಿಯಲ್ಲ, ನಾನ್ ಹೀಗ್ ನಡೆದ್ಕೊಳ್ಳೋ ಸರಿಯಲ್ಲ ಅಂತ ಅನ್ಕೊಳ್ಳಿ. ಲಯಬದ್ಧವಾಗಿ ಉಸಿರಾಡಿ, ನೆಟ್ಟಗೆ ಕುಳಿತು ಒಂದು ಕಣ್ಣು ಮುಚ್ಚಿ ಆಳವಾಗಿ ಒಂದು ಉಸಿರಾಡಿ. ತಾಜಾ ಆಮ್ಲಜನಕವನ್ನ ಹೊಟ್ಟೆನಲ್ಲಿ ತುಂಬಿಸ್ಕೊಳ್ಳಿ. ನೀವು ಉಸಿರಾಟಲು ಲಯ ಮರಳಿದಾಗ ಎಲ್ಲೆಲ್ಲೂ ನಿಮ್ಮ ಬದುಕಲ್ಲೂ ಕೂಡ ಲಯ ಬರುತ್ತೆ. ಪ್ರತಿದಿನ ಮಲಗಬೇಕಾದ್ರೆ ಆ ದಿನ ನಿಮಗಾದ ಒಳ್ಳೆಯ ಅಂಶಗಳನ್ನ ನೆನಪಿಸ್ಕೊಳ್ಳಿ. ಸಾಧ್ಯ ಆದ್ರೆ ಬರೀರಿ. ಕಿರಿಕಿರಿಗಳನ್ನೆಲ್ಲ, ಕೆಟ್ಟ ಅನುಭವನೂ ಆಗಿರುತ್ತೆ, ಅದನ್ನ ತಳ್ಳಾಕಿ ಬಿಟ್ಟಾಕಿ. ಹಾಗೆ ಈ ಸುಂದರ ಬದುಕು ಸುಂದರ ಅಂತ ಅನ್ಕೊಳ್ಳಿ. ನಗು ನಿಮ್ಮ ಮುಖದಲ್ಲಿ ಹೊರಸೂಸ್ಲಿ, ನೆನ್ಪಿರ್ಲಿ, ಇದು ಚಿನ್ನದ ಗಳಿಗೆ. ಹಾಗಂತ ನಾವು ಬದುಕ್ಬೇಕಾಗುತ್ತೆ. ಮರ್ಪಿ ಸರ್ ಇದಕ್ಕೆ ಅನೇಕ ಉದಾಹರಣೆಗಳನ್ನು ಕೂಡ ಹೇಳ್ತಾ ಹೋಗ್ತಾರೆ. ಸಂತೋಷವನ್ನ ಹೇಗೆ ಕ್ರಿಯೇಟ್ ಮಾಡ್ಕೋಬೇಕು ಅನ್ನೋದನ್ನು ಕೂಡ, ಮತ್ತೆ ಸಂಬಂಧಗಳನ್ನ ಹೇಗೆ ಫಲದಾಯಕಗೊಳಿಸ್ಬೇಕು. ಅಕ್ಕಪಕ್ಕದವ್ರ ಜೊತೆ ನಾವು ಚೆನ್ನಾಗಿದೀವಿ ಅಂದ್ರೆ ಇಡೀ ನಾವು ಬೇರೆ ಪಾಕಿಸ್ತಾನ, ಚೀನಾ ಎಲ್ಲರ ಜೊತೆಲೂ ಚೆನ್ನಾಗಿದ್ದಷ್ಟಿದೆ ಇವತ್ತು. ಹಾಗೆ ನೀವು ವಾಸಿಸ್ತಕ್ಕಂತ ಜನರ ಜೊತೆ ಒಳ್ಳೆಯ ಸಕಾರಾತ್ಮಕ ಆಲೋಚನೆಗಳನ್ನ ಹೊಂದಿರಿ. ಪೂರ್ವಾಗ್ರಹ ಬೇಡ ನಿಮ್ಗೆ. ನಾವು ಮೊದ್ಲೇ ಅವ್ರು ಹಾಗೆ ಅಂತ ಮೊದ್ಲೇ ನಮ್ ಮೆಂಟಲಿ ಒಂದು ಫಿಕ್ಸ್ ಮಾಡ್ಕೊಂಡಿರ್ತೀವಿ. ಅದೇ ರೀತಿ ಅವ್ರ ಬಗ್ಗೆ ಇಟ್ಕೊಂಡು ಅವ್ರನ್ನ ಮೊದ್ಲೇ ಜಡ್ಜ್ ಮಾಡಿ ನಾವು ಇಡ್ತೀವಿ. ಪತ್ರಿಜಿ ಸರ್ ಹೇಳ್ತಾರಲ್ಲ, ನೋ ಜಡ್ಜ್ಮೆಂಟ್, ನೋ ಕಾಮೆಂಟ್, ನೋ ಆರ್ಗ್ಯುಮೆಂಟ್. ಹಾಗೆ ಯಾರು ಹೇಗಿದ್ದಾರೆ ಹಾಗೆ ನಾವು ಸ್ವೀಕರಿಸ್ಬೇಕು. ನಾವು ಮೊದಲೇ ನಿರ್ಧಾರ ಮಾಡಿ ಯಾರನ್ನು
ಆ ತೀರ್ಮಾನ ಅದನ್ನ ಮಾಡೋದ್ರಿಂದ ಪರಿಣಾಮ ನಮ್ಮ ಸಂಬಂಧಗಳು ನೆಂಟರಿಷ್ಟರು, ಫ್ರೆಂಡ್ಸ್, ಬೇರೆ ದೇಶದ ಜೊತೆ ಕೂಡ ಉತ್ತಮ ಆಗಿಲ್ಲ. ಹಾಗೆ ಜನರನ್ನ ನೋಯಿಸ್ತಾ ದ್ವೇಷಿಸ್ತಕ್ಕಂತ ಅವ್ರ ಬಗ್ಗೆ ಕೆಟ್ಟ ಭಾವನೆಗಳನ್ನ ಇಟ್ಕೊಳ್ಬೇಡಿ. ನಾವು ನೀಡಿದ್ದೆ ನಮ್ಗೆ ವಾಪಸ್ ಬರುತ್ತೆ ಅನ್ನೋದಕ್ಕೂ ಕೂಡ ಇತಿಹಾಸ ಕೂಡ ನಮ್ಗೆ ಅನೇಕ ಉದಾಹರಣೆಗಳನ್ನ ನೀಡಿದೆ. ಆದ್ರಿಂದ ನಾವು ಭಾವನಾತ್ಮಕವಾಗಿ ಪ್ರಬುದ್ಧರಾಗಿರ್ಬೇಕು. ಮಾನವ ಸಂಬಂಧಗಳ ಈ ಮೂಲಭೂತ ತತ್ವ ಅಂದ್ರೆ ಇತರರು ತಾವು ಬಯಸಿದ್ದನ್ನ ನಾವು ಅವರಿಗೆ ಬಯಸ್ಬೇಕು. ಉದಾಹರಣೆ, ನಮಗೇನ್ ಒಳ್ಳೇದಾಗ್ಬೇಕೋ ಅದನ್ನ ನಾನು ಇಡೀ ಪ್ರಪಂಚಕ್ಕೆ, ನನ್ನ ಶತ್ರುಗಳಿಗೂ ಕೂಡ ನಾನು ಅದನ್ನ ಬಯಸ್ಬೇಕು. ಅವ್ರ ಮಕ್ಕಳು ಓದ್ತಾ ಇದಾರೆ, ಒಳ್ಳೇದಾಗ್ಲಿ, ಲೈಫ್ ಸೆಟ್ಲ್ ಆಗ್ಲಿ, ಅವ್ರದ್ದು ಬೆಳೆ ಚೆನ್ನಾಗ್ ಬರ್ಲಿ, ಅವನ್ಗೂ ಒಳ್ಳೆ ಪ್ರಮೋಷನ್ ಸಿಕ್ಲಿ, ಉನ್ನತ ಇದಕ್ ಹೋಗ್ಲಿ, ಅವ್ರ ಆರೋಗ್ಯನೂ ಚೆನ್ನಾಗಿರ್ಲಿ, ಬದುಕಿರುವ ತನಕ ಇನ್ನೊಬ್ರಿಗೆ ಡಿಪೆಂಡ್ ಆಗ್ದಂಗೆ ಬದುಕಿ ಹೋಗ್ಲಿ. ಇಂತ ಇದನ್ನ ನಾವು ಬೇರೆಯವ್ರಿಗೆ ಆದಷ್ಟು ಒಳ್ಳೇದನ್ನ ಬಯಸ್ತಾ ಹೋಗಿ ಯೂನಿವರ್ಸಲ್ ಆಗಿ ಅನ್ಕೊಳತ್ತಂತೆ, ಇವನಿಗೂ ಅದೇ ಒಳ್ಳೇದ್ ಬೇಕು ಅಂತ ಅದನ್ನೇ ತಥಾಸ್ತು ಅನ್ನುತ್ತೆ. ಅದರಿಂದ ನಾವ್ ಇದನ್ನ ಮಾಡ್ತಾ ಹೋಗೋಣ. ಹಾಗೇನೆ ಮತ್ತವ್ರು 11 ಸಲಹೆಗಳನ್ನ ಹೇಳ್ತಾರೆ ಉಪಪ್ರಜ್ಞೆಗಾಗಿ ಹೇಗ್ ಬಳಸ್ಬೇಕು ಅಂತ. ನಿರ್ಣಯಿಸಬೇಡಿ. ನಿಮಗೆ ತೀರ್ಮಾನ ಮಾಡ್ಲಿಕ್ಕೆ ಯಾವುದೇ ಹಕ್ಕಿಲ್ಲ. ಯಾರ ಮನಸ್ಸನ್ನ ಹೊಕ್ಕು ಯಾರಿಗೂ ನೋಡ್ತಕ್ಕಂಥ ಶಕ್ತಿ ಇದುವರೆಗೂ ಇಲ್ಲ. ನಾವು ಪರ್ಮಿಷನ್ ಕೊಡದೋದ್ರೆ ದೇವ್ರಿಗೂ ಸಾಧ್ಯ ಇಲ್ವಂತೆ. ಯೋಗಿ ಆತ್ಮಕಥೆಯಲ್ಲಿ ಹೇಳ್ತಾರವ್ರು. ಆ ಯೋಗಾನಂದರು ಪರ್ಮಿಷನ್ ಕೊಟ್ಟಿದ್ರಿಂದ ಯುಕ್ತೇಶ್ವರರು ಅವರ ಮನಸ್ಸಿನ ಪ್ರತಿ ಒಂದು ಮನಸ್ಸಿನಲ್ಲಿ ಮೂಡ್ತಕ್ಕಂಥ ಭಾವನೆಗಳನ್ನು ಹೇಳ್ತಾ ಇರ್ತಾರೆ. ಆಗ ಸ್ವಾಮಿ ಹೇಗೆ ಸ್ವಾಮಿ ಅಂದಾಗ, ನೀನೇ ಪರ್ಮಿಷನ್ ಕೊಟ್ಟಿದೀಯಲ್ಲ, ನಾನು ಹೇಳ್ತಿದ್ದೀನಿ ಅಂತಾರೆ. ನೀನ್ ಪರ್ಮಿಷನ್ ಕೊಡದೋದ್ರೆ ನನಗೆ ಹೇಳಲಿಕ್ಕೆ ಪವರೇ ಇಲ್ಲ ಅದು ಅಂತ ಹೇಳ್ತಾರೆ. ಅದರಿಂದ ನಾವು ಬೇರೆಯವರ ಮನಸ್ಸಿನ ಬಗ್ಗೆ ನಾವು ತೀರ್ಮಾನ ಮಾಡಬಾರ್ದು. ಹಾಗೆ ತಪ್ಪು ಮಾಡ್ತಾರೆ, ಸಹಜ ಗುಣ, ಮನುಷ್ಯನ ಸಹಜ ಗುಣ. ಅವರನ್ನ ಕ್ಷಮಿಸಿ, ನಿಮ್ಮನ್ನು ನೀವು ಕ್ಷಮಿಸ್ಕೊಳ್ಳಿ, ಬೇರೆಯವರನ್ನು ಕೂಡ ಕ್ಷಮಿಸಿ. ಇತರರ ಬಗ್ಗೆ ಕೆಟ್ಟದಾಗಿ ಯೋಚನೆಯನ್ನ ಮಾಡಬೇಡಿ. ಇತರರು ನಿಮ್ಗಾಗಿರ್ಬೇಕು ಅಂತ ನೀವು ಹೇಗೆ ಯೋಚನೆ ಮಾಡ್ತಿರೋ ಹಾಗೆ ನೀವು ಕೂಡ ಇತರರಾಗಿ ಇರ್ಬೇಕು. ಕಷ್ಟದ ಸಮಯದಲ್ಲಿ ಇರ್ಬೋದು, ಬೇರೆ ಬೇರೆ ಸಮಯದಲ್ಲೂ ಕೂಡ ನೀವು ಅವ್ರ ಜೊತೆ ಇರ್ಬೇಕಾಗುತ್ತೆ. ಎಂಥದೇ ಸಮಯದಲ್ಲೂ ಕೂಡ ಕೆಟ್ಟದಾಗಿ ಪ್ರತಿಕ್ರಿಯಿಸ್ಬೇಡಿ. ಅವತ್ ನೀನ್ ಹಾಗ್ ಮಾಡಿದ್ದೆ ನೋಡು, ನಿನಗೆ ಹಾಗಾಯ್ತು ಅಂತ ನೋವಿನಲ್ಲಿದ್ದವ್ರಿಗೆ ಮತ್ತೆ ನೋವು ಕೊಡಕ್ ಹೋಗ್ಬೇಡಿ. ಅವ್ರಿಗೆ ಗೊತ್ತಿಲ್ದನೆ ತಪ್ಪು ಮಾಡಿದ್ದು ಅಂದ್ರೆ ನಮ್ಗೆ ಗೊತ್ತಿದ್ದು ನಾವೇಕದನ್ನ ಮಾಡ್ಬೇಕು. ನಾವು ಬಳಸಿದಷ್ಟು ಹೆಚ್ಚದಾದ್ರೆ ದ್ವೇಷನೇ ಯಾಕೆ ಹೆಚ್ಚು ಮಾಡ್ಬೇಕು? ನಾವು ಕ್ಷಮಾದಾನದಿಂದ ಮತ್ತೊಂದು ಸಂಬಂಧ ಉತ್ತಮಗೊಳ್ಳಕ್ ಅವಕಾಶವನ್ನ ಯಾಕೆ ಕೊಡ್ಬಾರ್ದು? ಹೀಗೆ ಸಂತೋಷ ಅನ್ನೋದು ಆಗಾಗ್ಗೆ ನಾವು ಯೋಚಿಸಬೇಕಾದಂತ ಅಭ್ಯಾಸ. ಅದು ಪದೇ ಪದೇ ಸಂತೋಷವಾಗಿರ್ಲಿಕ್ಕೆ ನೀವು ಪ್ರಯತ್ನ ಪಟ್ಟು ನೋಡಿ, ಮನಸ್ಸು ಎಷ್ಟು ಹಗುರವಾಗಿರುತ್ತೆ. ನೀವು ದಾರಿಲಿ ಹೋಗ್ತಾ ಇರ್ತೀರಿ, ಯಾರೋ ಒಬ್ರು ಸಿಗ್ತಾರೆ, ಸಂತೋಷದಿಂದ ಅವರನ್ನ ಒಂದ್ ನಕ್ಕು ಮುಂದೆ ಹೋಗಿ ನೋಡಿ, ಇನ್ ಸ್ವಲ್ಪ ದೂರ ಹೋಗೋ ತನಕಲ್ಲೂ ಆ ನಗು ನಮ್ಮ ಮುಖದಲ್ಲಿ ಹಾಗೆ ಇರುತ್ತೆ. ಹಾಗೆ ನೀವ್ ಇತರರ ಬಗ್ಗೆ ಏನ್ ಯೋಚಿಸ್ತೀರೋ ಅದು ನಿಮಗೂ ಕೂಡ ಅನ್ವಯಿಸುತ್ತೆ. ಅದ್ರ ಬಗ್ಗೆ ಯೋಚಿಸ್ತಾ ಇರಿ. ದ್ವೇಷ, ಅಸಮಾಧಾನದ ಆಲೋಚನೆಗಳು ಮಾನಸಿಕ ವಿಷಗಳಾಗಿವೆ. ನಾವ್ ಅನ್ಕೋಬಹುದು, ನಾನು ಅವ್ರ ದ್ವೇಷ ಮಾಡ್ತಿದ್ದೀನಿ, ಅವ್ರಿಗೇನೋ ಕೆಟ್ಟದ್ದಾಗುತ್ತೆ, ಅವ್ರ ಹಾಳಾಗ್ಲಿ ಹೀಗೆ ಅಂತೆಲ್ಲ ಪದಗಳು ಬಳಸ್ಬಹುದು. ಅದ್ ಖಂಡಿತ ಅದು ನಮ್ಮ ಮೇಲೆ ಪರಿಣಾಮ ಬೀರಿ, ನಮ್ಮ ಮನೆಗೆ ಬೆಂಕಿ ಬಿದ್ದಿದ್ದು ಮೊದ್ಲು ನನ್ನ ಮನೆ ಸುಡ್ದನೆ ಪಕ್ಕದ ಮನೆ ಸುಡ್ಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ನೀವ್ ಇತರರಿಗೆ ಮಾಡ್ತಕ್ಕಂತ ದಯೆ, ಪ್ರೀತಿ, ಒಳ್ಳೇದು ಇವೆಲ್ಲ ಗುಣಿಸಲ್ಪಡುತ್ತದೆ. 2 × 2 4 ಆಗುತ್ತೆ. ಹಾಗೇನೆ ಒಳ್ಳೇದು ಕೂಡ ಡಬಲ್ ಡಬಲ್ ಆಗ್ತಾ ಹೋಗುತ್ತೆ. ಅದರಿಂದ ಒಳ್ಳೇದನ್ನೇ ನಾವು ಗುಣಿಸಲ್ಪಡೋಣ, ಕೆಟ್ಟ ಗುಣಗಳನ್ನ ನಾವು ಕಳೀತಾ ಹೋಗೋಣ. ಭಯ ಅನ್ನೋದು ಕೂಡ ನಕಾರಾತ್ಮಕ ಚಿಂತನೆಯಾಗಿದೆ. ಯಾವ ಭಯನೂ ಬೇಡ. ಸಾವಿನ ಭಯ ಎಲ್ಲರನ್ನು ಕಾಣ್ತಕ್ಕಂಥ ಒಂದಿದು. ರೋಗದ ಭಯ, ರೋಗಿ ಸಾವಿನ ಒಂದು ತೀವ್ರತೆಗಿಂತ ಆ ಭಯದಿಂದಲೇ ಅರ್ಧ ಸಾಯ್ತಾನೆ. ಅದರಿಂದ ಭಯ ಬೇಡ. ನಾನ್ ಮಾಡ್ತಾ ಇದ್ದೀನಿ, ಒಳ್ಳೇದಾಗುತ್ತೆ ಅಂತ ಭರವಸೆಯಿಂದ ಬದುಕೋಣ. ಹಾಗೂ ಸಾವು ಬಂತ, ಅದನ್ನ ಸ್ವೀಕರಿಸ್ತಕ್ಕಂಥ ಮನೋಸ್ಥಿತಿಯನ್ನ ನಾವು ಮಾಡ್ತಾ ಹೋಗೋಣ. ಹೀಗೆ ಪತ್ರಿಜಿ ಗುರುಗಳು ಕೂಡ ನಮ್ಗೆ ಈ ಒಂದಿದನ್ನ ಹೇಳ್ಕೊಟ್ಟಿದ್ದಾರೆ. ಮರ್ತಿ ಸರ್, ಇದನ್ನೇ ಪುನಃ ಪುನಃ ನಕಾರಾತ್ಮಕತೆ ಬೇಡ, ಒಳ್ಳೇದನ್ನ ಯೋಚನೆ ಮಾಡಿ ಮಲಗಬೇಕಾದ್ರೆ ಹೆಚ್ಚೆಚ್ಚು ನಿಮ್ಮ ಮನಸ್ಸಿಗೆ ಇಂಥ ಒಳ್ಳೆ ಕೆಲಸಗಳನ್ನ ಕೊಟ್ಟು ಮಲಗಿ. ಇಡೀ ರಾತ್ರಿ ನಿಮ್ಮ ಸುಪ್ತ ಮನಸ್ಸು ಕೆಲಸ ಮಾಡ್ತಾ ಇರುತ್ತೆ. ಒಂದು ಸೆಕೆಂಡ್ ಕೂಡ ಅದು ರೆಸ್ಟ್ ಮಾಡಲ್ಲ. ಅದಕ್ಕೆ ನಮ್ಮ ಬದುಕಿನ ಕಡೆ ಯಾತ್ರೆ ಮುಗಿದಾಗ್ಲೇ ನಮ್ಮ ಹಾರ್ಟು, ಸುಪ್ತ ಮನಸ್ಸು ಎಲ್ಲ ರೆಸ್ಟ್ ಮಾಡೋದು. ಅದರಿಂದ ಆ ಕೆಲಸವನ್ನ ಮಾಡ್ತಾ ಹೋಗಿ ಅಂತ ಅವ್ರು ಹೇಳ್ತಾರೆ. ಹೀಗೆ ನಾವಿಲ್ಲಿ ಯಾರಾದ್ರೂ ವಿಷಯಗಳನ್ನ ಉತ್ತಮಗೊಳಿಸ್ತಾರೆ ಅಂತ ನಂಬುವ ಸಾಮರ್ಥ್ಯ ನಮ್ಗಿದೆ.
ಅದರಿಂದ ನಿಮ್ಮ ಗುರಿಗಳತ್ತ ಕೆಲಸ ಮಾಡ್ಲಿಕ್ಕೆ ಉಪಪ್ರಜ್ಞೆಯನ್ನ ವಿಶ್ಲೇಷಣೆ ಮಾಡ್ತಾ ಹೋಗಿ. ಗುರಿಗಳನ್ನ ದೃಶ್ಯೀಕರಿಸ್ಕೊಳ್ಳಿ. ಇದು ಪುನಃ ರಿಪೀಟ್ ಮಾಡ್ತಾರೆ ಅವರು. ಆದಷ್ಟು ಕನಸುಗಳನ್ನ ಕಾಣಿ ಅಂತ ಅಬ್ದುಲ್ ಕಲಾಂ ಕೂಡ ಹೇಳ್ತಾರೆ. ಯುವಕರು ಇವತ್ತ ಕನಸುಗಳನ್ನ ಕಾಣೋದನ್ನ ಕಡಿಮೆ ಮಾಡ್ತಿದ್ದಾರೆ. ಕನಸಿಲ್ಲ ಅಂದ್ರೆ ಬದುಕಿನ ಸಾಧನೆ ಕೂಡ ಕಷ್ಟ ಆಗುತ್ತೆ ಅಂತ. ಅದರಿಂದ ಅದನ್ನ ನೀವು ಇಮೇಜ್ ಮಾಡ್ಕೊತಾ ಹೋಗಿ. ನೀವು ಒಂದು ಕನಸಿದೆ ಅಂದ್ರೆ ಅದು ಯಶಸ್ವಿ ಆದಾಗ ನಿಮ್ಮ ಮನಸ್ಸು ಯಾವ ಸಂತೋಷವನ್ನ ಅನುಭವಿಸುತ್ತೋ ಅದನ್ನು ಈಗ್ಲೇ ಆಗಿದೆ ಅಂತ ಕೂತು ಅದನ್ನ ಅನುಭವಿಸಿ. ಮನೆ ಕಟ್ಟದಿರ್ಬೋದು, ಮಕ್ಕಳ ವಿದ್ಯಾಭ್ಯಾಸ ಇರ್ಬೋದು, ನಿಮ್ಮ ಪ್ರಮೋಷನ್ ಇರ್ಬೋದು, ನಿಮ್ಮ ಬದುಕಿನ ಕೊನೆಯ ದಿನಗಳಿರ್ಬೋದು. ನಾನು ವಯಸ್ಸಾಯ್ತು, ನಾನು ರಿಟೈರ್ಡ್ ಆದ ನಂತರ ನಾನು ಹೀಗೆ ಸಮಾಜೋಪಯೋಗಿ ಕೆಲಸದಲ್ಲಿ ಆರೋಗ್ಯಕರವಾಗಿ ಓಡಾಡ್ಕೊಂಡು ನನ್ನ ಸಾವು ಹೇಗ್ ಬರುತ್ತೆ ಅಂದ್ರೆ ಯಾರಿಗೂ ಅವಲಂಬಿಸದೆ ನನಗೆ ಗೊತ್ತಿಲ್ಲದಾಗಿ ನನ್ನ ಸಾವು ಬರ್ಲಿ ಅಂತ ಕೂಡ ನಾನಂತೂ ಅದನ್ನ ಆಶಿಸ್ತೀನಪ್ಪ. ಹಾಗೆ ದಿನದಿಂದ ದಿನಕ್ಕೆ ಈ ಪುಸ್ತಕದ ಬೋಧನೆಗಳನ್ನ ಅನ್ವಯಿಸೋದನ್ನ ಮುಂದುವರಿಸಿ. ಸಾಧ್ಯ ಇದ್ರೆ ಪುಸ್ತಕನ ಓದಿ, ಇಲ್ಲಾಂದ್ರೆ ನಾನು ಆದಷ್ಟು ಮುಖ್ಯ ಅಂಶಗಳನ್ನ ಹೆಕ್ಕಿ ತೆಗೆದು ನಿಮ್ಮ ಮುಂದೆ ಇಡ್ತಿದ್ದೀನಿ. ಇದನ್ನ ಆದಷ್ಟು ಬದುಕಿಗೆ ಅನ್ವಯಿಸ್ಕೊಳ್ಳಿ. ಅವಾಗ ಮರ್ಫಿಯವರ ಶ್ರಮ ಕೂಡ ಸಾರ್ಥಕ ಆಗುತ್ತೆ. ನಮ್ಮ ಮಹಾತಾಳ್ ಟಿವಿಯ ಒಂದು ಪ್ರಯತ್ನ ಕೂಡ ಸಾರ್ಥಕ ಆಗ್ಬೇಕು ಅಂದ್ರೆ ನಿಮ್ಮೆಲ್ಲರ ಬದುಕಿನಲ್ಲಿ ಇದನ್ನ ಅನ್ವಯಿಸ್ಕೊಂಡಾಗ, ಬೇರೆಯವರಿಗೆ ಇದನ್ನ ಹಂಚ್ಕೊಂಡಾಗ. ಮತ್ತು ಕೆಲವು ಸಂದರ್ಭಗಳಲ್ಲಿ ನಮ್ಮ ಉಪಪ್ರಜ್ಞಾ ಮನಸ್ಸಿ ತ್ವರಿತವಾಗಿ ಪ್ರತಿಕ್ರಿಯಿಸುತ್ತೆ. ಕೆಲವು ಸ್ವಲ್ಪ ಸಮಯ ತಗೊಳುತ್ತೆ ಅಷ್ಟೇ, ತಾಳ್ಮೆ ಬೇಕಷ್ಟೇ. ನೀವ್ ಇವತ್ ಹೋಗ್ಬಿಟ್ಟು ನಾನ್ ರಾತ್ರಿ ಕುತ್ಕೊಂಡು ಹೀಗೆ ಹೇಳಿದೆ ಬೆಳಗ್ಗೆ ಕೆಲಸ ಆಗ್ಲಿಲ್ಲ ಅಂತ ಪ್ರಶ್ನೆ ಮಾಡಿದ್ರೆ ಉತ್ತರ ಇಲ್ಲ. ಯಾವುದು ನೀವೊಂದ್ ಬೀಜ ಹಾಕಿದೀರಾ, ಅದ್ ಬೀಜ ಮೊಳಕೆ ಒಡೆದು ಸಸಿ ಆಗಿ ಗಿಡ ಆಗಿ ಹಣ್ಣು ಬಿಡೋದಕ್ಕೆ ಎಷ್ಟೋ ಕಾಲ ಆಗುತ್ತೆ. ನಮ್ಮ ಪೂರ್ವಜರು ಹಾಕಿದ ಗಿಡದಲ್ಲಿ ಹಣ್ಣನ್ನ ಅವ್ರು ತಿನ್ಲಿಲ್ಲ, ನಾವು ತಿಂತಾ ಇದೀವಿ. ನಾವು ಹಾಗೆ ಬೀಜ ನೆಟ್ಟೋಗೋಣ. ನಮ್ಮ ಮುಂದಿನವ್ರಿಗೂ ಕೂಡ ಈ ಭೂಮಿನಾಗ್ಲಿ ಗಿಡನಾಗ್ಲಿ ಈಗ ಒಳ್ಳೆ ಗಾಳಿನಾಗ್ಲಿ ಬಿಟ್ಟು ಹೋಗೋಣ. ಆ ಕೆಲಸವನ್ನ ಮಾಡ್ತಾ ಹೋಗೋಣ. ಅದಕ್ಕೆ ಮೊದಲು ನಮ್ಮ ಮನಸ್ಸನ್ನ ಬದಲಾಯಿಸು, ಜೀವನವೇ ಬದಲಾಗುತ್ತೆ. ದೃಷ್ಟಿ ಬದಲಾಯಿಸು, ದೃಶ್ಯ ಬದಲಾಗುತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಹೋಗ್ತಾರೆ. ಇದಕ್ಕೆ ಸಾವಿರಾರು ಉದಾಹರಣೆಗಳು ನಮ್ಮ ಬದುಕಲ್ಲಿ ಸಿಗ್ತವೆ. ಮರ್ಫಿ ಸರ್ ಕೂಡ ಇದನ್ನ ತುಂಬಾ ಚೆನ್ನಾಗಿ ಹೇಳ್ತಾ ಹೋಗ್ತಾರೆ. ಹಾಗೇನೆ ಸುಪ್ತ ಪ್ರಜ್ಞೆ ಅನ್ನೋದು ಬದುಕಿನ ಕಡೆಗೆ ವಾಲಿರುತ್ತೆ. ನಾವು ಬದುಕದ ಪ್ರಯತ್ನ ಮಾಡ್ಬೇಕು. ಸಾವು ಅದಾಗೆ ಒಂದು ದಿನ ಬಂದೇ ಬರುತ್ತೆ. ಅದು ಎಂತವ್ರಿಗೂ ಕೂಡ ಸಾವು ಬಿಟ್ಟಿದ್ದಲ್ಲ. ಅದರಿಂದ ನಮ್ಮ ಬದುಕು ಅನ್ನೋದು ಕಡೆ ಈ ಸುಪ್ತ ಪ್ರಜ್ಞೆ ಕೆಲಸ ಮಾಡ್ತಾ ಇರುತ್ತೆ. ಅಂದ್ರೆ ಒಳ್ಳೇದ ಕಡೆ ನೀನು ಹಾಗೆ ಹೋಗುವಂತ ಅರ್ಥ ಅದು. ಹಾಗೇನೆ ಇಲ್ಲಿ ಸುಪ್ತ ಪ್ರಜ್ಞೆಯಿಂದಲೇ ನಮ್ಮ ಕನಸುಗಳು ಎಲ್ಲ ಉತ್ಪನ್ನ ಆಗುತ್ತೆ. ಪ್ರಜ್ಞಾ ಮನಸ್ಸಿನಿಂದ ಅಲ್ಲ ಇವೆಲ್ಲ ಆಗ್ತಕ್ಕಂಥದ್ದು. ಪ್ರಜ್ಞಾ ಮನಸ್ಸು ಅಂದ್ರೆ ನಾನೀಗ ನೋಡ್ತಾ ಇದ್ದೀನಿ, ಒಂದ್ ಸೇಬ್ ಹೀಗಿದೆ, ಒಂದ್ ಬಾಲ್ ಇದೆ, ಹೀಗಿದೆ. ಅದು ನೋಡಿದ್ದನ್ನು ಮಾತ್ರ ನಂಬುತ್ತೆ. ಆದ್ರೆ ಸುಪ್ತ ಪ್ರಜ್ಞಾ ಮನಸ್ಸು ನೋಡಿ ಏನನ್ನ ನಂಬುತ್ತೋ, ವಿಶ್ವಾಸ ಇಡುತ್ತೋ ಅದನ್ನ ಸುಪ್ತ ಪ್ರಜ್ಞಾ ಮನಸ್ಸು ಮಾಡ್ತಾ ಹೋಗುತ್ತೆ. ಅದರಿಂದ ನಾವು ಕೂಡ ಹಾಗೆ ಯಾವಾಗ್ಲೂ ಅದನ್ನ ನಮ್ಮನ್ನ ಪ್ರೇರೇಪಿಸಿದ ಹಾಗೆ ನಾವು ಮುಂದೆ ನಡೀತಾ ಹೋಗ್ಬೇಕು. ಅದ್ ಹೇಳ್ತಾ ಇರುತ್ತೆ, ಎದ್ದೇಳು, ಈ ಬಾಧೆಗಳಿಂದ ಪಾರಾಗು, ವಿಕಸಿತನಾಗು, ಮುಂದಕ್ಕೆ ಹೋಗು, ರೋಮಾಂಚನವನ್ನ ಅನುಭವಿಸು, ಮತ್ತು ಇನ್ನೂ ಹೆಚ್ಚು ಉನ್ನತಿಗೆ ಏರು, ಎಲ್ಲರನ್ನ ಪ್ರೀತಿಸು ಅಂತ ಸುಪ್ತ ಪ್ರಜ್ಞಾ ಮನಸ್ಸಿನ ಆಳದಿಂದ ಬರ್ತಾ ಇರುತ್ತೆ. ಆದ್ರೆ ನಾವ್ ಅದನ್ನ ಬಿಟ್ಟು ಯಾವತ್ತೋ ಯಾರ ಜೊತೆಲೋ ಒಂದ್ ಸಣ್ಣ ಘಟನೆಗೆ ಒಂದ್ ಮಾತುಕತೆ ಆಗಿರುತ್ತೆ, ಅದನ್ನೇ ಪದೇ ಪದೇ ನೆನ್ಸ್ಕೊಳ್ಳೋದು. ಅವ್ನ್ ಹೇಗಂದ ಅವತ್ತ, ಅದನ್ನ ನೆನ್ಸ್ಕೊಳ್ಳೋದ್ರಿಂದ ಏನೂ ಉಪಯೋಗ ಇಲ್ಲ. ಅದ್ರಿಂದ ನಾವು ಇದನ್ನ ಹೀಗೆ ಬಳಸ್ತಾ ಹೋಗ್ಬೇಕು. ನಮ್ ಶಕ್ತಿ ಸಾಮರ್ಥ್ಯದ ಬಗ್ಗೆ ಆಶ್ಚರ್ಯದ ಕೆಲಸಗಳನ್ನ ಮಾಡಿ ತೋರಿಸಿರ್ತಕ್ಕಂಥ ಮಹಾನುಭಾವರ ಜೀವನ ಚರಿತ್ರೆಯನ್ನ, ಆತ್ಮಕಥೆಯನ್ನ ಓದ್ತಾ ಹೋಗ್ಬೇಕು. ಬೇರೆಯವರನ್ನ ರಚಿಸ್ಲಿಕ್ಕೆ ಅವ್ರೆಂತಹ ತ್ಯಾಗದ ಪ್ರಯತ್ನದ ಬದುಕನ್ನ ಮಾಡಿದ್ರು ಅನ್ನೋದನ್ನ. ಈಗ ಉದಾಹರಣೆ, ಮಹಾನ್ ಕಲಾಕಾರರು, ಸಂಗೀತಜ್ಞರು, ಕವಿಗಳು, ಇವ್ರಿಗೆಲ್ರೂ ಕೂಡ ಈ ಶಕ್ತಿನೇ ಬಳಸ್ಕೊಂಡಿರೋದು. ಉದಾಹರಣೆ, ಸಂಗೀತದಲ್ಲಿ ಆಸಕ್ತಿ ಇರ್ತಕ್ಕಂತಹ ಅವರು ತರಬೇತಿಯನ್ನ ಪಡೆದ ನಂತರ 1,00,000 ಜನ ಇರ್ತಕ್ಕಂಥ ಒಂದು ವೇದಿಕೆಯನ್ನ ಕ್ರಿಯೇಟ್ ಮಾಡ್ಕೊಂಡು ನಾನು ಅಲ್ಲಿ ಅದ್ಭುತವಾಗಿ ಹಾಡ್ತಾ ಇದ್ದೀನಿ, ಜನರೆಲ್ಲರೂ ನನ್ನ ಹಾಡನ್ನ ಮೆಚ್ಚಿ ಚಪ್ಪಾಳೆ ತಟ್ತಾ ಇದ್ದಾರೆ ಅನ್ನೋ ಖುಷಿನ ಅನುಭವಿಸ್ತಾ ಹೋಗ್ತಾರೆ. ಹಾಗೆ ನಾವು ಕೂಡ ಹೀಗೆ ಮಾಡ್ತಾ ಹೋಗ್ಬೇಕು. ಮಹಾನ್ ಸಾಧಕರು ಈ ಶಕ್ತಿಯನ್ನ ಬಳಸಿದ್ರು. ಸಂಶೋಧನೆಗಳು ಕೂಡ ಅಷ್ಟೇನೆ. ವಿಮಾನ ಇರ್ಬೋದು, ಸೇತುವೆ ಇರ್ಬೋದು, ಮನೆ ಇರ್ಬೋದು, ಎಲ್ಲವೂ ಕೂಡ ಇಂಜಿನಿಯರ್ ಕೂಡ ಒಂದು ಪ್ಲಾನ್ ಅನ್ನ ಹಾಕ್ಬೇಕಾದ್ರೆ ಅವ್ರ ಮುಂದೆ ಒಂದು ಮನೆ ಮುಂದೆ ನಿಂತಿರುತ್ತೆ, ಒಂದು ಸೇತುವೆ ಇರುತ್ತೆ. ಆ ರೀತಿ ಆಗ್ತಾ ಹೋಗುತ್ತೆ. ಹಾಗೇನೆ ಇಲ್ಲಿ ಈ ಮಾನವನ ಅಪರಿಮಿತ ಭಂಡಾರದಿಂದ
ಆರಿಸಿದ್ದರ ತೆಗಿದರ ಪರಿಣಾಮ ಇಂತ ಒಳ್ಳೆಯ ಕೆಲಸ ಆಗಿದೆ ಅನ್ನೋದನ್ನ ಹೇಳ್ತಾರೆ. ಇದು ಸ್ವಯಂಚಾಲಿತ ಅನೈಚ್ಛಿಕ ವ್ಯವಸ್ಥೆ ಅಂತ ಕೂಡ ಒಳಗಡೆ ಇರೋದನ್ನ ನಾವು ಇಲ್ಲಿ ಹೇಳ್ತಾ ಹೋಗ್ತಾರೆ. ಹೇಗೆ ಅಂದ್ರೆ ಈಗ ನೋಡಿ, ಹಾರ್ಟ್ ಬೀಟ್ ನೀವು ಕಂಟ್ರೋಲ್ ಮಾಡಕ್ ನಮ್ ಕೈಲಿ ಇಲ್ಲ. ಅದೇ ಉದಾಹರಣೆಗೆ ನೋಡ್ಬಾರ್ದು ಅಂದ್ರೆ ಕಣ್ ಮುಚ್ಕೊಬಿಡ್ತೀವಿ, ಆ ಶಬ್ದ ಕೇಳಕ್ಕಾಗಲ್ಲ ಕಿವಿ ಮುಚ್ಚುತ್ತೀವಿ, ಅದ್ರ ಬಗ್ಗೆ ಮಾತಾಡೋದ್ ಬೇಡ ಬಾಯಿ ಮುಚ್ಚುತ್ತೀವಿ. ಇವು ಐಚ್ಛಿಕ ಸ್ನಾಯುಗಳು. ಒಳಗಡೆ ಇದಾವಲ್ಲ ಶ್ವಾಸಕೋಶ, ಜೀರ್ಣಾಂಗ ವ್ಯವಸ್ಥೆ, ಹೃದಯ, ಇವೆಲ್ಲ ಅನೈಚ್ಛಿಕ ಸ್ನಾಯುಗಳು ಒಳಗಡೆ ಕೆಲಸವನ್ನ ಮಾಡ್ತಾ ಇರುತ್ತೆ. ಆದ್ರೆ ಅವುಗಳು ನಿರಂತರವಾಗಿ ಉಪಪ್ರಜ್ಞಾ ಮನಸ್ಸಿನ ಶಕ್ತಿಯಿಂದ ಅವು ಕೆಲಸವನ್ನ ನಾವು ಮಾಡ್ತಾ ಇರ್ತವೆ. ಅದನ್ನ ನೀನು ಪರಿವರ್ತಿಸ್ಲಿಕ್ಕೆ, ಒಳ್ಳೆ ಕಡೆ ಹೋಗ್ಲಿಕ್ಕೆ ನಿನಗೆ ಸಾಧ್ಯ ಇದೆ. ಅದರಿಂದ ಇಚ್ಛೆಯ ಮೂಲಕ ನೀನು ನರವ್ಯೂಹದಲ್ಲಿ ನಿನ್ನ ಯೋಚನೆಯ ಮೂಲಕ ಒಳ್ಳೆ ಇದನ್ನ ಮಾಡು. ನಿನ್ನ ಪ್ರಜ್ಞಾ ಈಗ ನೋಡಿದಾಗ ನಂದು ಒಂದು ಕಾನ್ಸೆಪ್ಟ್ ಅನ್ನ ನನ್ನ ಮನಸ್ಸು ಸ್ವೀಕರಿಸ್ತೆ ಅಂತ ಅಂದ್ರೆ ಅದು ಸತ್ಯ ಅಂತ ಪರಿಗಣಿಸಿದ್ರೆ ನಿಮ್ಮ ಸುಪ್ತ ಪ್ರಜ್ಞಾ ಮನಸ್ಸು ಅದನ್ನೇ ಮಾಡ್ತಾ ಹೋಗುತ್ತೆ. ಪಕ್ಕದ ಮನೆಗೆ ಬಾಡಿಗೆ ಬಂದಿದ್ದಾರೆ, ಅವ್ರ ಬಗ್ಗೆ ಯಾರೋ ಹೇಳಿರ್ತಾರೆ, ಅವ್ರು ಸ್ವಲ್ಪ ಕಿರಿಕು, ನಿನ್ ಮನಸ್ಸು ಅದನ್ನೇ ಆಗುತ್ತೆ. ಅವ್ರು ಬಂದಾಗ ಒಂದ್ ಮುಖದಲ್ಲಿ ಒಂದ್ ಮುಗುಳ್ನಗೇನು ಇಲ್ದಾನೆ ಅಪ್ಪ ಸ್ಟಾರ್ಟಿಂಗ್ ಇಂದಲೇ ಅವ್ರ ಜೊತೆ ಒಂದ್ ಡಿಸ್ಟೆನ್ಸ್ ಕಾಪಾಡೋಣ ಅಂತ ಇರ್ತೀರಾ ಅಂದ್ರೆ ನಿಮ್ ಸುಪ್ತ ಮನಸ್ಸು ಅದನ್ನ ನಂಬ್ತು. ಬೇರೆ 1000 ಹೇಳಿ, ನೀವು ಮೊದಲು ಅಂತ ಅದನ್ನ ಅವರ ಮಾತುಕತೆ, ಅವರ ನಡತೆಯನ್ನ ನೋಡಿ ನಿಧಾನವಾಗಿ ತೀರ್ಮಾನ ಮಾಡಿದ್ರೆ ಅವರ ಜೊತೆ ಒಂದು ಅನ್ಯೋನ್ಯವಾದ ಸಂಬಂಧ ಬರ್ತಾ ಇತ್ತೇನೋ. ಹಾಗೇನೆ ಈ ನಿಮ್ಮ ಕಲ್ಪನಾತ್ಮಕ ಮನಸ್ಸು ನಿರಂತರವಾಗಿ ಸಾಮಾನ್ಯ ಹಿತಕ್ಕಾಗಿ ಕೆಲಸ ಮಾಡುತ್ತೆ. ಇಲ್ಲಿ ನೀವು ಬಯಸಿ ಇಲ್ಲ ಬಯಸದೇ ಇರಿ, ಅದು ಅಹೋರಾತ್ರಿ ಕೆಲಸ ಮಾಡುತ್ತೆ. ಅದಕ್ಕೆ ಹೇಳೋದು, ರಾತ್ರಿ ಮಲಗ್ಬೇಕಾದ್ರೆ ನಿಮ್ಮ ಕನಸುಗಳನ್ನ ಸುಪ್ತ ಮನಸ್ಸಿಗೆ ಕೊಟ್ಟು ನೀವು ಆರಾಮಾಗಿ ನಿದ್ದೆ ಮಾಡಿ, ಆ ಕೆಲಸ ಆಗುತ್ತೆ. ನಾನು ಆರೋಗ್ಯವಾಗಿದ್ದೀನಿ ಅನ್ನೋದನ್ನೇ ಹೇಳ್ತಾ ಹೋಗಿ. ಹಣ ಬೇಕಾ? ಸಮೃದ್ಧಿ 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 ಪದವನ್ನ ಹೇಳ್ತಾ ನಿದ್ದೆ ಬರೋ ತನಕಲೂ ಹೇಳಿ. ಅದ್ ಹೇಗಿರ್ಬೇಕು ಅಂದ್ರೆ ಮೇಲಿಂದ ಕೆಳಗಡೆ, ಕೆಳಗಡೆಯಿಂದ ಮೇಲೆ ಜೋರಾಗಿ ಹೇಳೋದು ಮೊದ್ಲು. ಸಮೃದ್ಧಿ 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 ಸಮೃದ್ಧಿ, ವಾಯ್ಸ್ ಡೌನ್ ಆಗ್ಬೇಕು. ಮತ್ತೆ ನಿಧಾನದಿಂದ ಸಮೃದ್ಧಿ 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 ಸಮೃದ್ಧಿ, ಈ ರೀತಿ. ಹಾಗೆ ಹಣದ ಬಗ್ಗೆ ಆಗಿರ್ಬೋದು, ಆರೋಗ್ಯದ ಬಗ್ಗೆ ಆಗಿರ್ಬೋದು, ಸಮಸ್ಯೆಗಳ ಬಗ್ಗೆ ಆಗಿರ್ಬೋದು, ಹೀಗೆ ಅದನ್ನ ಹೇಳ್ತಾ ಹೋಗಿ. ಅದು ಅದ್ರ ಪಾಡಿಗದ ಕೆಲಸ ಮಾಡುತ್ತೆ. ಶಾಂತಿ ಕಡೆಗೆ ಅದಿರುತ್ತೆ ಮನಸ್ಸು, ದೈವಿಕ ಮಾನದಂಡ ಇರುತ್ತೆ. ಅದ್ ನಿಮ್ಮ ಮಾಧ್ಯಮದ ಮೂಲಕ ಸದಾ ಅಭಿವ್ಯಕ್ತಿಗಾಗಿ ಕೆಲಸ ಮಾಡ್ತಾ ಹೋಗುತ್ತೆ. ಈಗ ವಿಜ್ಞಾನಿಗಳು ಒಂದು ಉದಾಹರಣೆ ಹೇಳ್ತಾರ. ವಿಜ್ಞಾನಿಗಳು ಕಂಡುಹಿಡಿದಿದ್ದಾರೆ, ಪ್ರತಿ 11 ತಿಂಗಳಿಗೊಮ್ಮೆ ನಿಮ್ಮ ಶರೀರ ಬದಲಾಗುತ್ತೆ ಅಂತ. ಅಂದ್ರೆ ನಾವು 11 ತಿಂಗಳಷ್ಟೇ ನಮ್ಗೆ ವಯಸ್ಸಾಗಿರೋದು. ಅಂದ್ರೆ ಒಂದು ವೇಳೆ ನೀವು ಭಯ, ಕ್ರೋಧ, ಅಸೂಯೆ, ದುರ್ಭಾವನೆಯ ವಿಚಾರಗಳನ್ನ ನಿಮ್ಮ ಶರೀರದಲ್ಲಿ ದೋಷ ತಗಲದಕ್ಕೆ ಬಿಟ್ರೆ ನಿಮ್ಮಂತ ಮತ್ತೊಬ್ಬ ದೋಷಿ ಯಾರೂ ಇರಲ್ಲ ಅಂತ ಹೇಳ್ತಾರೆ. ಅಂದ್ರೆ ಕೆಟ್ಟದನ್ನ ನೀವು ಮಾಡ್ತಾ ಹೋದ್ರೆ ಅದ್ ಹೇಗಾಗುತ್ತೆ ಅನ್ನೋದನ್ನ ಹೇಳ್ತಾ ಹೋಗ್ತಾರೆ. ಹಾಗೆ ನಿಮ್ಮ ಯೋಚನೆಗಳ ಮತ್ತ ನಿಮ್ಮ ನಕಾರಾತ್ಮಕ ಯೋಚನೆ ನಿಲುವುಗಳಿಂದ ದೂರ ಇರಕ್ಕೆ ನಿಮಗೆ ಸಾಧ್ಯ ಇದೆ. ಈ ಕತ್ತಲೆಯ ಬೆಳಕಿಗೆ ನೀವು ಬೆಳಕಿನ ವಿಮೋಚನೆಯನ್ನು ತರಬೇಕು. ಬೆಳಕು ತಂಪಿನಿಂದ ಹೊರ ಬರ್ಬೇಕು ಅಂದ್ರೆ ಶಾಖ ಬೇಕು. ನಕಾರಾತ್ಮಕತೆಯನ್ನು ನೀಗಿಸ್ಬೇಕು ಅಂದ್ರೆ ಸಕಾರಾತ್ಮಕ ಚಿಂತನೆ ಬೇಕು. ಅದರಿಂದ ಉತ್ತಮತೆಯನ್ನು ಪೋಷಿಸಿ, ಘೋಷಿಸಿ, ಕೆಟ್ಟದ್ದು ತಾನಾಗಿ ಮಾಯ ಆಗುತ್ತೆ. ಇದನ್ನ ಪ್ರಯತ್ನ ಪಟ್ಟು ನೋಡಿ. ಯಾರ ಬಗ್ಗೆನೂ ಪೂರ್ವಾಗ್ರಹ ಇಲ್ದನೆ ಎಲ್ಲರನ್ನೂ ಪ್ರೀತಿಸ್ತಾ ಹೋಗಿ. ಒಂದು ಸಮಯ ಅವ್ರು ಏನಾದ್ರೂ ಆ ರೀತಿ ನಡ್ಕೊಂಡ್ರು ಅಂದ್ರೆ ಅವರ ಮನಸ್ಥಿತಿ, ಅವ್ರ ಸಂದರ್ಭ ಏನಿತ್ತೋ ಅಂತ ಹೇಳಿ ಅದನ್ನ ಅಲ್ಲೇ ಬಿಡಿ. ಆಗ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಇದಾಗುತ್ತೆ. ಪ್ರಪಂಚದಲ್ಲಿ ಪ್ರತಿ ಮಗು ಹುಟ್ಟಬೇಕಾದ್ರೆ ವಿಶ್ವಮಾನವನಾಗೆ ಹುಡ್ತಾನಂತೆ. ಮಗುನ್ ನೋಡಿ, ಅದಕ್ಕೆ ಯಾರು ನನ್ನವರು ಅವ್ರವ್ರು ಅವ್ರು ದ್ವೇಷ ಮಾಡ್ಬೇಕು ಯಾವ ಭಾವನೆದು ಇಲ್ಲ. ಆದ್ರೆ ಅದನ್ನ ಅಲ್ಪ ಮಾನವನಾಗಿ ಮಾಡೋದು ನಾವುಗಳು, ಸಮಾಜ. ಇದನ್ನ ನೋಡಿ ಅವನನ್ನ ಸಂಕುಚಿತವಾಗಿ ಯೋಚನೆ ಮಾಡ್ಲಿಕ್ಕೆ ನಾವು ಪ್ರಾರಂಭಿಸ್ತೀವಿ. ಅದರಿಂದ ಕುವೆಂಪು ಓ ನನ್ನ ಚೇತನ ಆಗು ನೀ ಅನಿಕೇತನ ಆ ಹಾಡಿನಲ್ಲಿ ತುಂಬಾ ಚೆನ್ನಾಗಿ ಅದನ್ನ ಕಟ್ಕೊಡ್ತಾರೆ. ವಿಶ್ವಮಾನವ ಆಗು, ಆಗು ಆಗು ನೀ ಆಗು ಅಂತ ಹೇಳ್ತಾ ಹೋಗ್ತಾರೆ. ಹೀಗೆ ನಾವು ಆರೋಗ್ಯವಾಗಿರೋದು ಸಾಮಾನ್ಯ, ಅನಾರೋಗ್ಯವಾಗಿರೋದು ಅಸಾಮಾನ್ಯ. ಸಾಮಾನ್ಯವಾಗಿರೋದನ್ನ ಯಾಕೆ ನಾವಾಗೆ ಅಸಾಮಾನ್ಯವನ್ನಾಗಿ ಮಾಡ್ಕೋಬೇಕು? ಅದಕ್ಕಾಗಿ ನೀನು ಪ್ರಯತ್ನವನ್ನ ಪಡು ಅಂತ ಹೇಳ್ತಾರೆ. ಇಲ್ಲಿ ಅವ್ರಿಗೆ ಬೆನ್ನು ಹುರಿಯ ಕ್ಷಯ ರೋಗ ಕೂಡ ಒಬ್ಬರಿಗೆ ಈ ಟೆಕ್ನಿಕ್ ಇಂದ ಆರಾಮಾಗಿದ್ದನ್ನ ಅವ್ರ ಉದಾಹರಣೆಯನ್ನ ಕೊಡ್ತಾರೆ.
ಅಲ್ಲಿ ಅವ್ರಿಗೆ ಹೇಳ್ತಾರೆ, ನಾನು ಪೂರ್ಣ, ಆದರ್ಶ, ಸಶಕ್ತ, ಶಕ್ತಿಶಾಲಿ, ಪ್ರೇಮ ಪೂರ್ಣ, ಸಾಮರಸ್ಯ ಪೂರ್ಣ ಮತ್ತು ಖುಷಿಯಿಂದ ಇದ್ದೇನೆ. ಇದನ್ನ ಪುನಃ 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 ಅವ್ರಿಗೆ ಬಿಡುವು ಸಿಕ್ಕಿದಾಗೆಲ್ಲ ಹೇಳೋದು, ನಾನು ಪರಿಪೂರ್ಣವಾಗಿದ್ದೀನಿ, ನಾನು ಆರೋಗ್ಯವಾಗಿದ್ದೀನಿ, ನಾನು ಖುಷಿಯಿಂದ ಇದ್ದೇನೆ ಅಂತ ಹೇಳೋದು. ಕೆಲವು ದಿನದ ನಂತರ ಆ ಪ್ರೇಮ ಹಾಗೂ ಆರೋಗ್ಯದ ವಿಚಾರವನ್ನು ಅವ್ರು ಕಳಿಸ್ತಾ ಇದ್ದಿದ್ರಿಂದ ಆ ಕಾಯಿಲೆ ಹುಷಾರಾಗಿರುತ್ತೆ ಇಲ್ಲಿ. ಅದ್ರಿಂದ ನಾವೇನೇನು ಕೊಡ್ತೀವೋ ಅದನ್ನೇ ನಾವು ವಾಪಸ್ ತಗೊಳ್ಲಿಕ್ಕೆ ಸಾಧ್ಯ. ನಾವು ಹಾಕದೆ ಒಂದು ಕೆಟ್ಟ ಬೀಜ, ಬೇವಿನ ಬೀಜವನ್ನ ಬಿತ್ಬಿಟ್ಟು ಬೆಲ್ಲ ಬೇಕು ನಮ್ಗೆ ಅಂದ್ರೆ ಹೇಗ್ ಸಾಧ್ಯ? ಅದ್ರಿಂದ ನೀವೇನನ್ನ ಹಾಕ್ತಿರೋ ಅದನ್ನ ನಿಮ್ಮ ಮನಸ್ಸು ನಿಮಗೆ ವಾಪಸ್ ಕೊಡುತ್ತೆ. ಅದಕ್ಕೆ ಬೈಬಲ್ ನಲ್ಲಿ ಕೂಡ ಹೇಳ್ತಾರೆ, ನಿಮ್ಮ ಹಾದಿಯಲ್ಲಿ ನಡೀರಿ, ನಂಬಿಕೆ ನಿಮ್ಮನ್ನ ಪೂರ್ಣಗೊಳಿಸುತ್ತೆ. ನೀವು ಪ್ರಯತ್ನ ಪಡ್ತಾ ಹೋಗಿ, ನಿಮ್ಗಾದ್ರೆ ಆ ಒಳ್ಳೆಯ ನಂಬಿಕೆ ಭರವಸೆ ಇರ್ಲಿ ಅನ್ನೋದನ್ನ ಕೂಡ ಹೇಳ್ತಾರೆ. ಹೀಗೆ ನಮ್ಮ ಚಿಕಿತ್ಸೆ ಕೂಡ ಅದು ಮಾಡುತ್ತೆ ಅನ್ನೋದನ್ನ ಹೇಳ್ತಾ, ನಿದ್ದೆ ಮಾಡ್ಬೇಕಾದ್ರೆ ಆ ವ್ಯಕ್ತಿಗೆ ಒಂದು ಗಂಭೀರವಾದ ಸಮಸ್ಯೆ ಇರುತ್ತೆ ಆತನ ಕಣ್ಣುಗಳಲ್ಲಿ. ಆಗ ಅವನು ಬಂದು ಲೇಖಕರ ಹತ್ರ ಕೇಳ್ತಾರೆ, ಏನ್ ಮಾಡೋದು ಸರ್ ನಾನೀಗ ಅಂತ ಅಂದಾಗ ಅವ್ರು ಹೇಳ್ತಾರೆ, ನನ್ನ ಸುಪ್ತ ಪ್ರಜ್ಞೆ ನನ್ನ ಕಣ್ಣುಗಳನ್ನು ಮಾಡಿದೆ, ಆದ್ದರಿಂದ ನಾನು ಚಿಕಿತ್ಸೆನೂ ಮಾಡ್ಲಿಕ್ಕೆ ಸಾಧ್ಯ ಅಂತ ನಂಬು, ಕೇಳು ಅಂತ ಹೇಳ್ತಾರೆ. ಅವರು ಒಂದ್ 6 ತಿಂಗಳು ಬಿಟ್ಟು ಇವ್ರು ಮತ್ತೆ ಭೇಟಿಯಾದಾಗ ಹೇಳ್ತಾರೆ, ಸ್ವಾಮಿ ಚಮತ್ಕಾರ ಆಗಿಬಿಟ್ಟಿದೆ ಅಂತ ಹೇಳಿ, ನಾನು ಇದನ್ನ ಪ್ರತಿನಿತ್ಯ ಮಲಗಕ್ಕಿಂತ ಮುಂಚೆ ಬೆಳಗ್ಗೆ ಎದ್ದಾಗ ಹಾಸಿಗೆ ಮೇಲೆ ಇದನ್ನ ಹೇಳ್ತಾ ಬಂದೆ, ಅದ್ ಮಾಡ್ತಾ ಹೋಯ್ತು. ಅದರಿಂದ ನಾವೆಲ್ಲರೂ ಕೂಡ ಪ್ರತಿನಿತ್ಯ ಸುಪ್ತ ಮನಸ್ಸು ಅಂತಲಾರು ನಿಮ್ ನಂಬಿಕೆಗೆ ಅನ್ಕೊಳ್ಳಿ, ದೇವ್ರು ಅನ್ನೋರ್ ಅನ್ಕೊಳ್ಳಿ, ವಿಶ್ವ ಶಕ್ತಿ ಅಂತ ಅನ್ಕೊಳ್ಳಿ, ದೇವ್ರು ನನ್ನ ಸೃಷ್ಟಿ ಮಾಡಿದಾನೆ, ಅವ್ನ್ ಕಾಪಾಡ್ತಾನೆ, ನನ್ನ ದಾರಿಲಿ ನಾನು ಹೋಗೋಣ, ಹೀಗೆ ಬದುಕ್ತಾ ಹೋಗೋಣ. ಆದಷ್ಟು ಇಂಥ ಅನೇಕ ಉದಾಹರಣೆಗಳು ನಮ್ಮ ಬದುಕಲ್ಲಿ ಸಾಧಿಸೋಣ. ಟೈಮ್ ಆಯ್ತಾ ಸರ್? ಆಯ್ತಮ್ಮ, ಒಂದು 5 ನಿಮಿಷದಲ್ಲಿ ಮುಕ್ತಾಯ ಮಾಡಿ. ಇನ್ನೊಂದು 5 ನಿಮಿಷ. ಓಕೆ ಸರ್. ಅದ್ರಿಂದ ನಮ್ಮ ಪ್ರಾರ್ಥನೆಗಳು ಎಲ್ಲ ಸಫಲ ಆಗಲ್ಲ. ನೀವ್ ಅನ್ಕೋಬಹುದು, ನಾನ್ ದೇವಸ್ಥಾನಕ್ಕೆ ಹೋಯ್ತಿದ್ದೀನಿ, ನಾನು ಅಲ್ಲಿ ದೇವರನ್ನ ಬೇಡ್ತಾ ಇದ್ದೀನಿ, ಆದ್ರೆ ನನ್ನ ಆಸೆ ಈಡೇರಿಲ್ಲ ಅಂತ. ಆದ್ರೆ ಪ್ರಾರ್ಥನೆ ಮಾಡೋದೇ ತಪ್ಪು ಅನ್ನೋ ತೀರ್ಮಾನಕ್ಕೆ ಬರಬಾರ್ದು. ಅದಕ್ಕೆ ಸಮಯ ಬೇಕು, ನಿಮ್ಮಲ್ಲಿ ಪೂರ್ಣ ನಂಬಿಕೆ ಇರ್ಬೇಕು, ಅದಾಗುತ್ತೆ. ಅದನ್ನ ಅಲ್ಲಿ ಬಿಟ್ಬಿಟ್ಟು ನಿಮ್ ಕೆಲಸ ನೀವು ಮಾಡ್ತಾ ಹೋಗ್ಬೇಕು. ಹಾಗೆ ವಿಶ್ವಾಸದ ಕೊರತೆ ಬಹಳ ಹೆಚ್ಚು ಕಾಣ್ತಾ ಇದೆ ಈಗ. ಬಹುತೇಕ ಜನ ಸೂಕ್ತ ಪ್ರಜ್ಞಾ ಮನಸ್ಸಿನ ಕಾರ್ಯವಿಧಿಗಳನ್ನ ತಿಳಿದುಕೊಳ್ಳದೆ ಇರೋ ಕಾರಣ ಪ್ರಾರ್ಥನೆಗಳು ವಿಫಲ ಆಗ್ತಾ ಇದೆ. ಮೊದ್ಲೇ ನಾವೊಂದು ತೀರ್ಮಾನಕ್ಕೆ ಬಂದು ದೇವ್ರ ಹತ್ರ ಹೋಗಿ ಅದನ್ನ ಇದಾಗಲ್ಲ ಅಂತ ಗೊತ್ತು, ಆದ್ರೂ ದೇವ್ರನ್ನ ಬೇಡ್ತಾ ಇದ್ದೀನಿ, ದೇವ್ರ ಹೆಂಗ್ ಕೊಡ್ಲಿಕ್ಕೆ ಸಾಧ್ಯ? ನೋಡಿ, ಮಗು ಒಳ್ಳಿಲ್ಲ ಅಂದ್ರೆ ತಾಯಿನೇ ಹಾಲು ಕುಡ್ಸಲ್ಲ. ಇನ್ನ ಸಮಾಜ, ಮನುಷ್ಯ ಎಲ್ಲ ಕೂಡ ಅಷ್ಟೇನೆ, ಅಲ್ಲೂ ಕೂಡ ಇವು ಈ ಕೆಲಸ ಮಾಡ್ತವೆ. ಅದರಿಂದ ಇದನ್ನ ನೀವು ನೆನ್ಪಿಟ್ಕೊಳ್ಳಿ. ಸುಪ್ತ ಪ್ರಜ್ಞಾ ಮನಸ್ಸು ಯಾವುದೇ ವಿಚಾರವನ್ನು ಸ್ವೀಕರಿಸಿದ ತಕ್ಷಣ ಅದನ್ನ ಕಾರ್ಯರೂಪಕ್ಕೆ ಶುರು ಮಾಡುತ್ತೆ. ಅದೇ ರೀತಿ ಪ್ರಾರ್ಥಿಸಿದ ನಂತರ ಬಿಟ್ಬಿಡಿ, ನೀವು ಅದನ್ನ ನೀವು ಪ್ರಯತ್ನ ಪಡ್ತಾ ಆ ನಂಬಿಕೆಯಿಂದ ಮುಂದೆ ಹೋಗಿ ಅಂತ ಹೇಳ್ತಾರೆ. ಹಾಗೇನೆ ಸುಪ್ತ ಪ್ರಜ್ಞಾ ಮನಸ್ಸಿನಲ್ಲಿ ಯಾವುದೇ ಒಂದು ಕ್ಷಣ ಕೂಡ ಕೆಟ್ಟ ಯೋಚನೆಗಳನ್ನ ಮನಸ್ಸಿನಲ್ಲಿ ಆಡ್ಬೇಡಿ, ಯೋಚನೆ ಮಾಡ್ಬೇಡಿ, ಯಾರಿಗೂ ಅದನ್ನ ಬಯಸ್ಬೇಡಿ. ಹಾಗೆ ಒಂದೇ ಸಲ 1000 ಬೇಡಿಕೆಗಳು ಹೇಳೋದಲ್ಲ. ದೇವ್ರೇ ನಂಗೆ ಆರೋಗ್ಯ ಕೊಡು, ವಯಸ್ಸು ಕೊಡು, ನೆಮ್ಮದಿ ಕೊಡು, ನನ್ ಮಕ್ಳಿಗೆ ವಿದ್ಯೆ ಕೊಡು, ನನಗೆ ಮನೆ ಕೊಡು. ಇದು ಹಾಗೆ ನೀವು ಒಂದು ಇದ್ರಲ್ಲಿ ಬಸ್ಸಲ್ಲಿ ಕೂತಿದ್ದೀರಿ, ಇದ್ರಲ್ಲಿ ಆಟೋ ರಿಕ್ಷಾದಲ್ಲೂ ಕಾರಲ್ಲೂ ಕೂತಿದ್ದೀರಾ ಬಾಡಿಗೆ ಹೋಗ್ಲಿಕ್ಕೆ, ಕೂತ್ಕೊಬಿಟ್ಟು ಅವನಿಗೆ ಎಲ್ಲ ಒಂದು ಅರ್ಧ ಡಜನ್ 1 ಡಜನ್ ಊರುಗಳ ಹೆಸರು, ಸ್ಟಾಪ್ ಹೆಸರು ಹೇಳೋದು. ನಾನ್ ಮಲ್ಲೇಶ್ವರಂಗೆ ಹೋಗ್ಬೇಕು, ಅಲ್ಲಿಗೆ ಹೋಗ್ಬೇಕು, ನೆಲಮಂಗಲ ಹೋಗ್ಬೇಕು, ಅವ್ನು ಎಲ್ಲಿ ಕರ್ಕೊಂಡು ಹೋಗ್ತಾನೆ? ಆದ್ರಿಂದ ನಿಮ್ಮಲ್ಲಿ ನೀವು ಕರೆಕ್ಟ್ ಆಗಿ ಒಂದೊಂದನ್ನೇ ನೀವು ಅಲ್ಲಿ ಹೇಳ್ತಾ ಹೋಗಿ ಆ ನಿರ್ದೇಶನ ಪಾಲನೆ ಮಾಡ್ಲಿಕ್ಕೆ ಅವನಿಗೆ ಚಾಲಕನಿಗೆ ಹೇಗಾಗುತ್ತೋ ಹಾಗೆ ಇಲ್ಲೂ ಕೂಡ ಸಮಸ್ಯೆ ಆಗುತ್ತೆ. ನೀವು ಮೊದ್ಲು ಸ್ಪಷ್ಟವಾಗಿ ವಿಚಾರ ಮಾಡ್ಕೊಳ್ಳಿ, ನಂಗೆ ಮೊದ್ಲು ಏನ್ ಬೇಕು? ಆರೋಗ್ಯನ, ಪ್ರಮೋಷನ್ನ, ಮಕ್ಕಳ ವಿದ್ಯಾಭ್ಯಾಸನ, ಅದನ್ನೇ ಹೆಚ್ಚೆಚ್ಚು ಫೀಡ್ ಮಾಡ್ತಾ ಹೋಗಿ. ನಿಧಾನವೇ ಪ್ರಧಾನ, ಇದಕ್ಕೆ ತಾಳ್ಮೆಗಿಂತ ಸಿಹಿ ಬೇರೆ ಯಾವುದು ಇಲ್ಲ ಅನ್ನೋದನ್ನ ನಮ್ಮ ದಾಸರು ಕೂಡ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಅದರಿಂದ ಶ್ರದ್ಧೆಯಿಂದ ಕೆಲಸ ಮಾಡಿ ಕಲ್ಪನೆ ಚಮತ್ಕಾರವನ್ನ ಎಸೆಯುತ್ತೆ. ಹಾಗೇನೆ ಮೊದ್ಲು ಸಮಸ್ಯೆನ ಸ್ವೀಕಾರ ಮಾಡ್ಕೊಳ್ಳಿ. ಹೌದು, ನಂಗೆ ಈಗ ಸಮಸ್ಯೆ ಇದೆ, ಈಗ ಯಾವ್ದೋ ಒಂದ್ ನನ್ಗೆ ಆರೋಗ್ಯ ಸಮಸ್ಯೆ ಇದೆ, ಅದನ್ನ ಒಪ್ಕೊಳ್ಳಿ. ಅದನ್ನ ಸುಪ್ತ ಪ್ರಜ್ಞಾ ಮನಸ್ಸಿಗೆ ಒಪ್ಸಿ
ಅದಕ್ಕೆ ಮಾತ್ರ ಸಮಸ್ಯೆನ ಬಗೆಹರಿಸ್ತಕ್ಕಂಥ ಶಕ್ತಿ ಇರೋದು. ಅದರಿಂದ ಅದನ್ನ ಒಪ್ಕೊಂಡು ಸುಪ್ತ ಮನಸ್ಸಿಗೆ ಒಪ್ಪಿ ಆ ಕೆಲಸ ಆಗಿದೆ ಅಂತ ಒಂದು ವಿಶ್ವಾಸದ ರೀತಿನಲ್ಲಿ ನಿಮ್ಮ ಪಾಡಿಗೆ ಯೋಗ, ಧ್ಯಾನ, ಪ್ರಾಣಾಯಾಮ ಇದನ್ನ ಮಾಡ್ತಾ ಹೋಗಿ. ನೀವು ತುಂಬಾ 24 hour ಅದ್ರ ಬಗ್ಗೆನೇ ಯೋಚನೆ ಮಾಡಿದ್ರಿಂದ ಯಾವ್ದಾದ್ರು ಸಮಸ್ಯೆ ಪರಿಹಾರ ಆಗಿದೆಯಾ? ಯಾವ್ದಾರ ಕಾಯಿಲೆ ಹುಷಾರಾಗಿದೆಯಾ? ನಂಗೆ ಶುಗರ್ ನಂಗೆ ಅದು ತಿನ್ಬಾರ್ದು ಇದು ತಿನ್ಬಾರ್ದು ಅಂತ ಹೇಳಿ ಅದು ಇನ್ನೂ ಮುಂದಿನ ಸಲ ಚೆಕಪ್ ಹೋದಾಗ ಇನ್ನೂ ಜಾಸ್ತಿ ಆಗಿರುತ್ತೆ. ಅದರಿಂದ ಆದಷ್ಟು ಸ್ವೀಕರಿಸಿ ಬದುಕಲ್ಲಿ ಅನ್ವಯಿಸ್ಕೊಳ್ಳಿ ಅಂತ ಹೇಳ್ತಾ, ನಂಗಿಂತ ಅವಕಾಶವನ್ನ ಕೊಟ್ಟಂತಹ ಗುರುಜಿಯವರಿಗೂ ಇದನ್ನ ಆಸಕ್ತಿಯಿಂದ ಕೇಳಿದಂತ ನಿಮ್ಮೆಲ್ಲರಿಗೂ ಕೂಡ ನಾನು ಶರಣಾರ್ಥಿ. ಧನ್ಯವಾದಗಳು. ರೈಟ್ ವಾ, ಥ್ಯಾಂಕ್ ಯು, ಧನ್ಯವಾದಗಳು. ಸೊ ಅದ್ಭುತವಾಗಿದೆ. ಸೊ ಹಲವಾರು ವಿಷಯಗಳಿದೆ ಇದರಲ್ಲಿ, ಒಂದು ಎರಡಲ್ಲ, ನಮ್ಮ ಜೀವನಕ್ಕೆ ಅನ್ವಯಿಸ್ಕೋಬೇಕಾಗಿರೋದು. ಸೊ ಮಿತ್ರರೇ, ನಾವೆಲ್ಲರೂ ಈ ಬುಕ್ಕು ಸೊ ಅದ್ಭುತವಾದ ರೀತಿಯಲ್ಲಿ ಇನ್ನೂ ಹೆಚ್ಚು ಸ್ವಾಧ್ಯಾಯ ನೀವು ಮಾಡ್ಬೇಕಾಗತ್ತೆ. ಈಗ ಮೇಡಮ್ ಅವ್ರು ಏನ್ ಮಾಡ್ತಾರೆ, ಆದಷ್ಟು ಅವರು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳು, ಏನೇನು ಇಂಪಾರ್ಟೆಂಟ್ ಪಾಯಿಂಟ್ಸ್ ಇರುತ್ತೋ ಮುಖ್ಯಾಂಶಗಳು ಎಲ್ಲ ನಿಮಗೆ ತಿಳಿಸ್ಕೊಟ್ಟಿದ್ದಾರೆ. ಆ ಜ್ಞಾನವನ್ನು ವಿವರವಾಗಿ ಹೇಳಿದ್ದಾರೆ. ಬಟ್ ನಾವೇನ್ ಮಾಡ್ಬೇಕಂದ್ರೆ ಇನ್ನೂ ಹೆಚ್ಚು ಇದು ಸ್ವಾಧ್ಯಾಯ ಮಾಡ್ಬೇಕು. ಪ್ರತಿಯೊಂದು ಚಾಪ್ಟರ್ ಓದಬೇಕು, ನೋಟ್ಸ್ ಮಾಡ್ಕೋಬೇಕು, ಅದನ್ನು ಅನ್ವಯಿಸ್ಕೊಳ್ಳಿ, ಫಾಲೋ ಮಾಡಿ, ಅಭ್ಯಾಸ ಮಾಡಿದ್ರೆ ನಮ್ಮಲ್ಲಿ ಖಂಡಿತ ಬದಲಾವಣೆ ಆಗುತ್ತೆ. ನಮ್ಮ ಜೀವನವೇ ಒಂಥರ ಸುಂದರವಾಗುತ್ತೆ. ಯಾಕಂದ್ರೆ ಇದರಲ್ಲಿ ಅನೇಕ ಸಮಸ್ಯೆಗಳು ಹೇಗೆ ಹೋಗಲಾಡಿಸಿದರೆ ಪ್ರಜ್ಞಾ ಮನಸ್ಸು ಉಪಯೋಗಿಸ್ಕೊಂಡಂತ ಅದ್ಭುತ ರೀತಿಯಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಜೋಸೆಫ್ ಮರ್ಫಿ ಅವರು. ಅದಕ್ಕೆ ಅವ್ರಿಗೆ ಪ್ರತ್ಯೇಕ ಧನ್ಯವಾದ ತಿಳಿಸ್ತಾ, ಅದೇ ರೀತಿಯಲ್ಲಿ ಮೇಡಮ್ಗೆ ಇಷ್ಟು ಅದ್ಭುತವಾದ ಜ್ಞಾನವನ್ನು ಇಷ್ಟು ಸವಿವರವಾಗಿ ಸೊ ಪ್ರತಿದಿನ ನಮ್ಗೆ ಹೇಳ್ತಾ ಇದ್ದಾರೆ. ಈಗಾಗಲೇ ಸುಮಾರು ಸೆಷನ್ಸ್ ಮಾಡಿದ್ದಾರೆ, ಇನ್ನು ಅನೇಕ ಸೆಷನ್ಸ್ ಇರುತ್ತೆ. ಸೊ ಇದೇ ರೀತಿಯಲ್ಲಿ ಈ ಬುಕ್ ಅನ್ನು ಇನ್ನು ಎಷ್ಟು ದಿನ ಆಗ್ಬೋದಮ್ಮ, ಎಷ್ಟು ಸೆಷನ್ಸ್ ಬೇಕಾಗತ್ತೆ ಇದಕ್ಕೂ? ಅಲ್ಲ ಸರ್, ಇದನ್ನ ನಾನು ಕಂಪ್ಲೀಟ್ ಮುಖ್ಯಾಂಶಗಳು ತಗೊಂಡ್ ಮುಗಿಸಿದೀನಿ ಸರ್. ತುಂಬಾ ಡೀಟೇಲ್ಸ್ ಅದೇ ಪುನರಾವರ್ತನೆ ಆಗುತ್ತೆ ಸರ್. ರೈಟ್, ಓಕೆ. ಸೊ ಇನ್ನು ಮುಂದಿನ ದಿವಸದಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಬೇರೆ ಬುಕ್ ತಗೊಂತಾರೆ. ಈಗಾಗಲೇ ಉಪಯೋಗಿ ಆತ್ಮಕತೆ ಮಾಡ್ತಾರೆ, ಯೋಗಿ ಆತ್ಮಕತೆ ನೀವು ಆಲ್ರೆಡಿ ಶುರು ಮಾಡಿದ್ರಿ. ಸೊ ಅದನ್ನು ಮುಂದುವರಿಸ್ತಾರೆ ಮೇಡಮ್. ಸೊ ದಯವಿಟ್ಟು ಎಲ್ಲರೂ ಈ ಬುಕ್ ಅನ್ನು ವಿವರವಾಗಿ ಮತ್ತೆ ಹೆಚ್ಚಾಗಿ ಸ್ವಾಧ್ಯಾಯ ಮಾಡೋಕ್ಕೆ ಪ್ರಯತ್ನ ಮಾಡಿ. ಥ್ಯಾಂಕ್ ಯು ಮೇಡಮ್. ರೈಟ್, ಥ್ಯಾಂಕ್ ಯು ಮೇಡಮ್. ವಾಣಿ ಮೇಡಮ್ ತುಂಬಾ ಚೆನ್ನಾಗಿರುತ್ತೆ. ಉಪಪ್ರಜ್ಞಾ ಮನಸ್ಸಿನ ಬಗ್ಗೆ. ಅದೇ ನಾವು ಪ್ರಜ್ಞಾ ಮನಸ್ಸಿಂದ ಏನ್ ಕೊಡ್ತೀವೋ ಅದು ಉಪಪ್ರಜ್ಞಾ ಮನಸ್ಸು ತಗೊಳ್ತಾ ಇರುತ್ತೆ. ಸುಪ್ತ ಮನಸ್ಸಿಗೆ ನಾವೇನು ಹೇಳ್ತಾ ಇರ್ತೀವೋ ಅದನ್ನೇ ತಗೊಳ್ತಾ ಇರುತ್ತೆ. ಅದಕ್ಕೆ ನಾವು ಅಂದ್ರೆ ಒಳ್ಳೇದನ್ನೇ ಹೇಳ್ತಾ ಹೋಗ್ಬೇಕು, ಒಳ್ಳೇದನ್ನೇ ತಗೊಳ್ತೀವಿ ಅನ್ನೋದನ್ನ ತುಂಬಾ ವಿವರವಾಗಿ ತಿಳಿಸಿದ್ದೀರಾ ಮೇಡಮ್. ನಾನು ಹೇಳೋದು ಇಷ್ಟೇ, ಎಲ್ರು ಈ ಬುಕ್ ಅನ್ನ ಓದಿ ಮತ್ತೆ ಜೀವನದಲ್ಲಿ ಅಳವಡಿಸ್ಕೊಳ್ಳಿ ಅಂತ. ಅಂದ್ರೆ ನಮಗಿದು ಡೈಲಿ ರೂಟೀನ್ ಅಲ್ಲಿ ಬೇಕಾಗತ್ತೆ ಈ ತರದ್ದು. ಅಂದ್ರೆ ನಾ ಪ್ರತಿದಿನ ಆರೋಗ್ಯವಾಗಿದ್ದೇನೆ, ನಾನು ಅಪಾರವಾದ ಸಂಪತ್ತನ್ನು ಸಂಪಾದಿಸ್ತಿದ್ದೇನೆ, ಇದನ್ನೆಲ್ಲ ಹೇಳ್ತಾ ಹೋದ್ರೆ ನಾವು ಜೀವನದಲ್ಲಿ ಅಭಿವೃದ್ಧಿ ಆಗ್ತಾ ಹೋಗ್ತೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಮೇಡಮ್. ಇನ್ನೊಮ್ಮೆ ನಿಮಗೆ ತುಂಬ ಹೃದಯ ಧನ್ಯವಾದಗಳು.